17 lakhs ಫಾರ್ ಕನ್ಸ್ಟ್ರಕ್ಷನ್ ಅಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿದೀವಿ ಅಂಡ್ ನಿಮ್ಗೆ ಇಲ್ಲಿ 3 ಗೇಟ್ ಇದೆ ಆಕ್ಚುಲಿ ಆಲ್ಮೋಸ್ಟ್ 2 ದೊಡ್ಡ ಕಾರ್ ಪಾರ್ಕ್ ಮಾಡ್ಕೊಬಹುದು. ಒಂದು ಓಪನ್ ಕಿಚನ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಅಂಡ್ 1 ರೂಮ್ ಇದೆ ಸರ್. ಇದು ಟೋಟಲ್ ಮೇನ್ ಡೋರ್ ಸರ್. ಮೇನ್ ಡೋರ್ ಅಲ್ಲಿ ಟೀಕೆ ಇದೆ, ಮೇನ್ ಲಿವಿಂಗ್ ಗೆ ಎಂಟ್ರಿ ಆಗ್ತೀವಿ. ಒಂದು ಓಪನ್ ಟೈಪ್ ಕಿಚನ್ ಇದೆ ಸರ್. ಪೂಜಾ ರೂಮ್ ಅಲ್ಲೂ ಟೀ ಕುಡ್ಡೆ ಯೂಸ್ ಮಾಡಿದೀವಿ. ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ, ಫ್ರೆಂಚ್ ಟೈಪ್ ವಿಂಡೋ ಬೇಕು ಅಂತ ಹೇಳಿದ್ರು. ಇದೊಂದು ಫ್ಯಾಮಿಲಿ ಲಾಂಜ್ ಇದೆ. ಇದು ಅರೌಂಡ್ 200 ಸ್ಕ್ವೇರ್ ಫೀಟ್ ಅಬೋವ್ ಬರುತ್ತೆ. ಆಕ್ಚುಲಿ 3 ಕಿಲೋಸ್ ಬರುತ್ತೆ. ಎಲ್ಲ ರೂಮಲ್ಲೂ ಡ್ರೈ ವೆಟ್ ಕಾನ್ಸೆಪ್ಟ್ ಮತ್ತೆ ಇಲ್ಲೊಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದೀವಿ ಅಂಡ್ ಇಲ್ಲಿ ಟೋಟಲ್ ಟೆರೇಸ್ ಟೈಲಿಂಗ್ ಮಾಡಿದೀವಿ ಸರ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾಗರಭಾವಿ ಡಿ ಗ್ರೂಪ್ ಹತ್ರನೇ ಬರುತ್ತೆ. ಸೊ ಮೇಲಿಂದ ಹಂಗೆ ನೋಡ್ಬೋದು, ಇದು ಆ್ಯಕ್ಚುಲಿ ಕಾರ್ನರ್ ಸೈಟಲ್ಲಿ ಬರುತ್ತೆ. ಆ್ಯಕ್ಚುಲಿ ನಿಮಗೆ ಡ್ಯುಯಲ್ ಎಲಿವೇಷನ್ ಥರನೂ ಪ್ಲ್ಯಾನ್ ಮಾಡ್ಬೋದು, ಈ ಥರನೂ ಪ್ಲ್ಯಾನ್ ಮಾಡ್ಬೋದು. ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಅಂತ ಇವರು ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ. ಯೂಶ್ವಲಿ ಒಂದೊಂದು ಪ್ರಾಜೆಕ್ಟ್ ಕೂಡ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಸೊ ಯೂಶ್ವಲಿ ಅದೇ ಥರನೇ ಇದು ಎಲಿವೇಷನ್ ಕೂಡ ಆಲ್ಮೋಸ್ಟ್ ಸ್ಟೋನ್ ಕ್ಲಾಡಿಂಗ್ಸು ಮತ್ತು ಟೈಲ್ಸ್ ಕ್ಲಾಡಿಂಗ್ ಯೂಸ್ ಮಾಡಿ ಸೂಪರ್ ಅಂತ ಮಾಡಿದ್ದಾರೆ. G+2.5 ಬರುತ್ತೆ. ಲಾಸ್ಟ್ ಟೈಮ್ ಒಂದು ಕನ್ಸ್ಟ್ರಕ್ಷನ್ ವಿಡಿಯೋ ಕೂಡ ಮಾಡಿದ್ವಿ, ಅಂದರೆ ಕಾರ್ನರ್ ಸೈಟ್ ಅದು KR ಪುರಮ್ದು. ಇದು ಕೂಡ ಒಂದು ಕಾರ್ನರ್ ಸೈಟ್ ಅಂತಲೇ ಹೇಳ್ಬೋದು. ಸೊ ಹಂಗೆ ಈ ಕಡೆ ಬಂದರೆ ಈ ಕಡೆ ಕೂಡ ನಿಮಗೆ ಟೈಲ್ಸ್, ವುಡನ್ ಫಿನಿಶ್ ಟೈಲ್ಸ್ ಕೊಟ್ಬಿಟ್ಟು ಆ ಥರ ಒಂದು ಎಲಿವೇಷನ್ ಪ್ಲ್ಯಾನ್ ಮಾಡಿದ್ದಾರೆ. ಮತ್ತು ಈ ಕಡೆನೂ ಸೂಪರಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 70 lakhs 70 ಲಕ್ಷ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆ. ಸೊ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಮಹೇಶ್ ಸರ್ ಇದ್ದಾರೆ ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಕಡೆಯಿಂದ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಇವತ್ತೊಂದು ಸೂಪರ್ ಆಗಿರೋ ಒಂದು ಪ್ರಾಪರ್ಟಿ ಕೂಡ ತೋರಿಸ್ತಾ ಇರ್ತೀರಾ. ಯೂಶಲಿ ಏನಂದರೆ ಒಂದೊಂದು ಎಲಿವೇಷನ್ ಕೂಡ ನಿಮ್ಮದು ಪ್ಲಾನಿಂಗಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಇಂಟೀರಿಯರ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಮಾಡಿರೋ ಅದು ಹೇಳಿ ಸರ್. ಸರ್, ಇದು 3040 ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಅಂದರೆ ಇದು G+2 ಮಾಡಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಅಂಡ್ ಒಂದು ರೆಂಟಲ್ ಹೌಸ್ ಇಟ್ಕೊಂಡಿದ್ದೀವಿ. ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ ಓನರ್ ಹೌಸ್ ಇದೆ, ಡುಪ್ಲೆಕ್ಸ್ ಹೌಸ್ 3 BHK. ಟೆರೇಸ್ ಅಲ್ಲಿ ಒಂದು ಹೆಡ್ ರೂಮ್ ಮಾಡಿಕೊಂಡು ಒಂದು ಸ್ಮಾಲ್ OST ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ಇದು ಎಷ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಿದೆ ಅಂತ? ಇದು ಸರ್ 17 lakhs ಫಾರ್ ಕನ್ಸ್ಟ್ರಕ್ಷನ್, ಅಂದ್ರೆ ಟೋಟಲ್ ಕನ್ಸ್ಟ್ರಕ್ಷನ್ ಕಾಸ್ಟ್. ಅಂದ್ರೆ ಒಂದು ಸ್ವಲ್ಪ ಆಡ್ ಆನ್ ಚಾರ್ಜಸ್ ಎಲ್ಲ ಬಂದಿದೆ, ಅಂದ್ರೆ ಕಸ್ಟಮರ್ ಇದು ರಿಕ್ವೈರ್ಮೆಂಟ್ ಬೇಕು ಅಂತ. ಅದರ್ ದೆನ್ ಇಂಟೀರಿಯರ್ಸ್ ನಾವೇ ಮಾಡಿರೋದ್ರಿಂದ ಇಂಟೀರಿಯರ್ಸ್ 15 lakhs ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. 15 lakhs ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು ಟೋಟಲ್ ಟೈಮ್ ಎಷ್ಟು ತಗೊಂಡಿದೆ ಸರ್? ಸರ್, ಇದು 1.5 year ತಗೊಂಡಿದ್ದೀವಿ. 1.5 year. ನಾರ್ಮಲಿ 1 year ಅಲ್ಲೇ ಕಂಪ್ಲೀಟ್ ಮಾಡ್ತೀವಿ, ಬಟ್ ಈ ಕಸ್ಟಮರ್ ಸ್ವಲ್ಪ ಕೀನ್ ಆಗಿದ್ರು, ಲೈಕ್ ದಟ್ ಇದೇ ತರ ಬೇಕು ಅನ್ನೋದೊಂದಿತ್ತು. ಅಂದ್ರೆ ಅವ್ರ ಕಡೆಯಿಂದನೂ ಸ್ವಲ್ಪ ಅವ್ರ ವರ್ಕಿಂಗ್ ಟೈಮ್ ಮ್ಯಾಚ್ ಆಗ್ತಿರ್ಲಿಲ್ಲ, ಅಂದ್ರೆ ಸೆಲೆಕ್ಷನ್ ಆಲ್ ದ ಥಿಂಗ್ಸ್. ಅದರಿಂದ 1.5 year ತಗೊಂಡಿದ್ದೀವಿ. 1.5 year ತಗೊಂಡು. ಸೊ ಈ ಕಡೆ ಒಂದು ಎಲಿವೇಶನ್ ಇದೆ, ಮತ್ತೆ ಆ ಕಡೆ ಕಾರ್ನರ್ ಬರೋದ್ರಿಂದ ಆ ಕಡೆನೂ ಎಲಿವೇಶನ್ ಕೊಟ್ಟಿದ್ದೀರಾ? ಸರ್, ಕಾರ್ನರ್ ಸೈಟ್ ಅಂದಾಗ ಅದೇ ನಮ್ಗೆ ಅಡ್ವಾಂಟೇಜಸ್ ಅಂತ ಹೇಳೋದು. ಯಾಕೆಂದ್ರೆ ಕಾರ್ನರ್ ನಿಮ್ಗೆ 10% ಆಕ್ಚುಲಿ ಪ್ರಾಪರ್ಟಿ ಇಲ್ಲಿ ಜಾಸ್ತಿ ತಗೋತಾರೆ, ಜಾಸ್ತಿ ಬರುತ್ತೆ. ಯಾಕೆ ಟೋಟಲ್ ಏರಿಯಾ ಯುಟಿಲೈಸ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಗಾಳಿ ಮತ್ತೆ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ ನೋಡಿ, ನಿಮ್ಗೆ ಎರಡೂ ಸೈಡ್ ನಾವು ವಿಂಡೋ ಪ್ರಾವಿಷನ್ ಮಾಡಿರೋದ್ರಿಂದ ಅಂಡ್ ಕಸ್ಟಮರ್ ಇನ್ಸೈಡ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ಕಡೆ ನಾವು ಬಾಲ್ಕನಿ ಕೊಟ್ಟಿಲ್ಲ. ಆಕ್ಚುಲಿ ಇಲ್ಲೂ ಬಾಲ್ಕನಿ ಪ್ರಾವಿಷನ್ ಮಾಡಬಹುದು ಕಾರ್ನರ್ ಸೈಟ್ ಅಲ್ಲಿ. ಓಕೆ ಸೂಪರ್ ಸರ್. ಸೊ ಈ ಕಡೆ ಬಂದ್ರೆ ಸ್ಟೋನ್ ಕ್ಲಾಡಿಂಗು ಮತ್ತೆ ಟೈಲ್ ಕ್ಲಾಡಿಂಗ್ ಯೂಸ್ ಮಾಡಿ ಸರ್. ಈ ಎಲಿವೇಶನ್ ಅಂತ ಬಂದ್ರೆ ನಾರ್ಮಲಿ ನಾವು ಎಲ್ಲಿ ಸ್ಟೋನ್ ಕ್ಲಾಡಿಂಗ್ ಮಾಡ್ಕೊಂಡಿದ್ದೀವಿ, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿ ಅಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿದೀವಿ. ಈ ಕಡೆನೂ ನಾವು ಟೈಲ್ ಕ್ಲಾಡಿಂಗ್ ಮಾಡ್ಕೊಂಡಿದೀವಿ. ಅದು ವುಡನ್ ಥೀಮ್ ಅಲ್ಲಿ ಮಾಡ್ಕೊಂಡಿದೀವಿ, ಅಂದ್ರೆ ಬಜೆಟ್ ಫ್ರೆಂಡ್ಲಿ. ಅದು ಅಂದ್ರೆ ವುಡನ್ ಟೈಲ್ಸ್ ಬರುತ್ತೆ. ಅಂದ್ರೆ ಬಜೆಟ್ ಫ್ರೆಂಡ್ಲಿ ಅದು. ಇಫ್ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಲೈಕ್ SPL ಶೀಟ್ ಹಾಕೋಬಹುದು, HPL ಮಾಡಬಹುದು. ಓಕೆ ಸರ್. ಸೊ ಇವಾಗ ಎಂಟ್ರೆನ್ಸ್ ಮನೆ ಒಳಗೆ ಹೋಗೋಣ. ಸರ್, ಇಲ್ಲಿ ರ್ಯಾಂಪ್ ಅಂಡ್ ಡ್ರೈನೇಜ್ ಎಲ್ಲದನ್ನು ನಮ್ಮ ಪ್ಯಾಕೇಜ್ ಅಲ್ಲೇ ಕವರ್ ಮಾಡಿರ್ತೀವಿ ನಾರ್ಮಲಿ. ಅಂದ್ರೆ ಈಗ ಎಲ್ಲಾ ಬಿಲ್ಡರ್ಸ್ಗಳು ಹೇಗೆ ಅಂದ್ರೆ ದೀಸ್ ಆಲ್ ಆಡ್ ಆನ್ ಅಂತ ಮಾಡ್ತಾರೆ, ಬಟ್ ನಮ್ಮ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲದು ಇನ್ಕ್ಲೂಡ್ ಆಗಿರುತ್ತೆ. ಡ್ರೈನೇಜ್ ಸ್ಟೋನ್ ಏನಿದೆ, ದಿಸ್ ರ್ಯಾಂಪ್ ಏನಿದೆ, ಆಲ್ ಇನ್ಕ್ಲೂಡ್ ಇರುತ್ತೆ. ಅಂಡ್ ಇದು ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ. ಅಂಡ್ ಇಲ್ಲಿ ನೇಮ್ ಬೋರ್ಡಿಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಸ್ಟೇರ್ ಕೇಸ್ ಬಂದಿರೋದ್ರಿಂದ ವೆಂಟಿಲೇಷನ್ ಪ್ರಾವಿಷನ್ ಕೊಟ್ಟು ಇದನ್ನ ಸ್ವಲ್ಪ ಪ್ರೊಜೆಕ್ಟ್ ಮಾಡಿದೀವಿ. ಆ ಪ್ರೊಜೆಕ್ಷನ್ ನಮ್ಗೆ
ಎಲಿವೇಶನ್ ಅಲ್ಲಿ ಲುಕ್ ಕೊಡುತ್ತೆ. ಅಂದ್ರೆ ನಾವು ಒಂದು ಎಲಿವೇಶನ್ ಪ್ರಪೋಸ್ ಮಾಡಿದೀವಿ, ಸೇಮ್ ಎಲಿವೇಶನ್ ಎಕ್ಸಿಕ್ಯೂಟ್ ಮಾಡಿದೀವಿ. Yes sir. Okay. ಆ ಡಿಸೈನ್ ಫಸ್ಟ್ 3D ಡಿಸೈನ್ ಎಲ್ಲ ಮಾಡಿರ್ತೀರಾ ಅದ್ರ ಬಗ್ಗೆ? ಎಸ್, ನಾವು 3D ಎಲಿವೇಶನ್ ಏನ್ ಕೊಟ್ಟಿದೀವಿ ಮುಂಚೆ ಅದೇ ಸೇಮ್ ಎಕ್ಸಿಕ್ಯೂಟ್ ಆಗಿದೆ ಇಲ್ಲಿ. ಅಂದ್ರೆ ಆ 3D ಎಲಿವೇಶನ್ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ಇಲ್ಲಿ ಗೇಟ್ ಬಂದ್ರೆ ಸರ್ 2 ವೆಹಿಕಲ್ ಪಾರ್ಕಿಂಗ್ ಇರೋದ್ರಿಂದ ನಾವು ನಿಯರ್ಲಿ 15 ಫೀಟ್ ಲೆಂತ್ ಕೊಟ್ಟಿದ್ದೀವಿ. 15 ಫೀಟ್ ಲೆಂತ್ ಬರುತ್ತೆ. ಎಸ್ ಸರ್, ಹೌದು. 15 ಫೀಟ್ ಲೆಂತ್ ಇದೆ ಅಂಡ್ ಮಿಕ್ಸ್ ಆಫ್ MS ಅಂಡ್ HPL ಶೀಟ್ ಇದೆ. ಓಕೆ. ದಟ್ ವುಡನ್ ಏನ್ ಕಾಣ್ತಿದೆ ಇದು HPL ಶೀಟ್ ಅಂತ ಹೇಳ್ತೀವಿ. ಇದು ಸ್ಲೈಡಿಂಗ್ ಬರುತ್ತಾ ಅಥವಾ ಇಲ್ಲ ಓಪನಬಲ್ ಕೊಟ್ಟಿದ್ದೀವಿ? ಸ್ಲೈಡಿಂಗ್ ಬೇಕಾದ್ರೆ ಸ್ಲೈಡಿಂಗ್ ಮಾಡಬಹುದು. ಸ್ಲೈಡಿಂಗ್ ಬೇಕಾದ್ರೂ ಮಾಡಬಹುದು. ಇಲ್ಲಿ ಓಪನಬಲ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ನಿಮ್ಗೆ ಇಲ್ಲಿ 3 ಗೇಟ್ ಇದೆ ಆಕ್ಚುಲಿ. ಅಂದ್ರೆ ಇದು 2 ಫೋಲ್ಡ್ ಆಗುತ್ತೆ. ಇದು ಸಿಂಗಲ್ ಗೇಟ್, ಒಂದು ಓಪನಬಲ್, ಅಂದ್ರೆ ಎನಿ ಟೈಮ್ ಯೂಸ್ ಮಾಡೋದಕ್ಕೆ. ಇದನ್ನ ಓಪನ್ ಮಾಡಿದ್ರೆ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬಹುದು. ವೆಹಿಕಲ್ ಪಾರ್ಕಿಂಗ್ ಮಾಡಬಹುದು. ಎಸ್ ಸರ್, ಫುಲ್ ಲೈಟ್ ಕೊಟ್ಟಿದ್ದೀವಿ ಹಂಗು ಗೇಟ್ ಇದು. ಓಕೆ. ಅಂದ್ರೆ ಟೋಟಲ್ ಕವರ್ ಆಗುತ್ತೆ, ಸೇಫ್ಟಿನೂ ಇರುತ್ತೆ. ಅಂಡ್ ಟೋಟಲ್ ಪಾರ್ಕಿಂಗ್ ಏರಿಯಾನೇ ನಿಮಗೆ ಸೇಫ್ಟಿ ಇರುತ್ತೆ. ಅಂದ್ರೆ ಆ ಕಡೆ ಈ ಕಡೆ ಗೋಡೆ ಬಂದು ವೆಂಟಿಲೇಷನ್ ಪ್ರಾವಿಷನ್ ಮಾಡಿರೋದ್ರಿಂದ ಟೋಟಲ್ ಸೇಫ್ಟಿ ಇದೆ. ಸೊ ಆಲ್ಮೋಸ್ಟ್ 2 ದೊಡ್ಡ ಕಾರ್ ಪಾರ್ಕ್ ಮಾಡ್ಕೊಬಹುದು. ಎಸ್ ಸರ್, 2 ವೆಹಿಕಲ್ಸ್ SUVs ಈಸಿಲಿ ಪಾರ್ಕ್ ಮಾಡ್ಕೋಬಹುದು. ಅಂಡ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬಹುದು. ನಿಯರ್ಲಿ 4 ವೆಹಿಕಲ್ 2 ವೀಲರ್ಸ್ ಪಾರ್ಕ್ ಮಾಡಬಹುದು. ಓಕೆ. ಅಂಡ್ ಇಲ್ಲಿ ಟೈಲ್ ಕ್ಲಾಡಿಂಗ್ ಮಾಡ್ಕೊಟ್ಟಿದ್ದೀವಿ. ದಟ್ ಮೈನ್ ಇದೊಂದು ರೆಂಟಲ್ ಯೂನಿಟ್ ಬರುತ್ತೆ. 1 BHK ರೆಂಟಲ್ ಯೂನಿಟ್. ಎಸ್ ಸರ್, ಮ್ಯಾಟ್ ಫಿನಿಶ್ 2x4 ಟೈಲ್ಸ್ ಇದೆ ಆಕ್ಚುಲಿ. ಅಂಡ್ ಸ್ಪೇಸರ್ ಕೊಟ್ಟಿದ್ದೀವಿ. ಸ್ಪೇಸರ್ ಕೊಟ್ಟು ಟೈಲ್ ಕ್ಲಾಡಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ ಸರ್, ಇದು ವಿಂಡೋಸ್ ಊಟ ಅದು? ಹಾಗೆ ಸರ್, ಹೌದು. ವುಡನ್ ವಿಂಡೋಸ್ ಇಲ್ಲಿ ರೆಡ್ ಸಾಲ್ ವುಡ್ ಮಾಡಿದೀವಿ ಸರ್. ವಿಂಡೋಸ್ ರೆಡ್ ಸಾಲ್ ಮಾಡಿ ಮೇಲ್ಗಡೆ ಎನಾಮಲ್ ಪೇಂಟಿಂಗ್ ಮಾಡಿದೀವಿ. ಅಂಡ್ ಇದೇ ತರ ಇಲ್ಲ ಅಂದ್ರೆ ನನಗೆ ಪಾಲಿಶಿಂಗ್ ಲುಕ್ ಬೇಕು ಅಂದ್ರೆ ಟೀಕು ಮಾಡಬಹುದು. ಅಂಡ್ ಇಲ್ಲಿ ಒಳಗಡೆ ಇರೋದ್ರಿಂದ ಬಜೆಟ್ ಫ್ರೆಂಡ್ಲಿ ಇದ್ರು ಕಸ್ಟಮರ್. ಇಲ್ಲ ನಮ್ಗೆ ತುಂಬಾ ಜಾಸ್ತಿ ಆಗೋದು ಬೇಡ ಅಂತ ಇದ್ರು. ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರೋದ್ರಿಂದ ಲೈಕ್ ದಟ್ ಇದು ರೆಡ್ ಸಾಲ್ ವುಡ್ ಮಾಡಿ ಎನಾಮಲ್ ಪೇಂಟ್ ಮಾಡಿ. ಎಸ್ ಸರ್, ಆ ಕಡೆನೂ ಅದು 1 BHK ಅದು? ಅಂದ್ರೆ 1 RK ಸರ್. 1 RK ಹೌದು. ಅಂದ್ರೆ ಫಾರ್ ಸರ್ವೆಂಟ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ ಕಸ್ಟಮರ್. ಇಫ್ ಏನಾದ್ರು ಅವ್ರು ಸರ್ವೆಂಟ್ ಬೇಕು ಅಂದ್ರೆ ಬೇಕು ಅಂದ್ರೆ 1 RK ತರ ಮಾಡ್ಕೊಂಡಿದೀವಿ. ಅಂದ್ರೆ ಇದಕ್ಕೂ ಟೀ ಕುಟೆ ಕೊಟ್ಟಿದೀವಿ. ಅದು ಟೀ ಕುಟೆ ಬರುತ್ತೆ? ಎಸ್, ಮೇನ್ ಡೋರ್ ಟೀ ಕುಟೆ ಕೊಟ್ಟಿದೀವಿ. ಯಾಕಂದ್ರೆ ಇದು ಸಿಮಿಲರ್ ಆಗಿ ಕಾಣಬೇಕು. ದಟ್ ಎಂಟ್ರೆನ್ಸ್ ಇವಾಗ ನಾವು ರೆಂಟಲ್ಗೆ ಟೀ ಕುಟ್ ಕೊಟ್ಟು ಇದಕ್ಕೆ ಟೀ ಕುಟ್ ಕೊಡ್ಲಿಲ್ಲ ಅಂದ್ರೆ ಲುಕ್ ಚೇಂಜ್ ಆಗುತ್ತೆ ಅಂತ ಇದಕ್ಕೂ ಟೀ ಕುಟ್ ಡೋರೇ ಕೊಟ್ಟಿದೀವಿ. ಸೊ ಟೋಟಲ್ ಎಷ್ಟು ಪಿಲ್ಲರ್ಸ್ ಬಂದಿದೆ ಸರ್ ಇಲ್ಲಿ? ಸರ್ 12 ಪಿಲ್ಲರ್ ಇದೆ. 12 ಪಿಲ್ಲರ್? ಎಸ್ ಸರ್, 12 ಪಿಲ್ಲರ್ ಇದೆ. ಇನ್ನು ಇಲ್ಲಿ ಎಂಟ್ರಿ ಆದ್ರೆ ಸರ್ ಇದು 1 BHK ಒಂದು ರೆಂಟಲ್ ಯೂನಿಟ್. ದೀಸ್ ಆಲ್ ಟೀಕ್ ಯೂನಿಟ್, ಟೀಕ್ ಡೋರ್ ಮಾಡಿ ಟೀಕ್ ಡೋರ್ಗೆ PU ಪಾಲಿಶ್ ಮಾಡಿರ್ತೀವಿ. ಅಂಡ್ ನಿಮಗೆ ತುಂಬಾ ಬಾಳಿಕೆ ಬರುತ್ತೆ PU ಪಾಲಿಶ್ ಮಾಡಿದ್ರೆ. ಸೀಸನ್ಗೆ ಏನೋ? ಎಸ್ ಸರ್, ಹೌದು. ಸೀಸನ್ಗೆ ಏನೂ ಆಗಲ್ಲ. ನಾರ್ಮಲ್ ಹ್ಯಾಂಡ್ ಪಾಲಿಶ್ ಮಾಡಬೇಡಿ, ಮಿಷಿನ್ ಅಂದ್ರೆ ಸ್ಪ್ರೇ ಪಾಲಿಶೇ ಮಾಡಬೇಕಾಗುತ್ತೆ. ಅದೇ ತರ ಯೂಸ್ ಮಾಡಿರ್ತೀವಿ. ಇದು ಫಿಟ್ಟಿಂಗ್ಸ್ ಎಲ್ಲ ಹೋದ್ರು ಹ್ಯಾಂಡ್ ಫಿಟ್ಟಿಂಗ್ಸ್ ಕೊಟ್ಟಿರ್ತೀವಿ. ಓಕೆ. ಇಲ್ಲಿ ಎಂಟ್ರಿ ಆದ್ರೆ ಸರ್ ಇದೊಂದು ಲಿವಿಂಗ್ ಏರಿಯಾ. ಸಿಂಪಲ್ ಒಂದು TV ಯೂನಿಟ್ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದೀವಿ. ವೆಟ್ರಿಫೈಡ್ ಟೈಲ್ ಬರುತ್ತೆ. ಇದು ಎಷ್ಟು ಡೈಮೆನ್ಷನ್ ಇದೆ ಟೋಟಲ್ ಸರ್? ಸರ್ ಇದು ಆಫ್ ಸೈಟ್ ನ ಟೋಟಲ್ ಆಗಿ ನಾವು ರೆಂಟಲ್ ಯೂನಿಟ್ ಯೂಸ್ ಮಾಡ್ತೀವಿ. ರೆಂಟಲ್ ಅಂಡ್ ಸರ್ವೆಂಟ್ ರೂಮ್ಗೆ. ಅಂದ್ರೆ ಇದು ಸ್ಮಾಲ್ ಒಂದು 10x10 ತರನೇ ಬರುತ್ತೆ ಲಿವಿಂಗ್ ಏರಿಯಾ. ಅಂಡ್ ಒಂದು ಓಪನ್ ಕಿಚನ್ ಇದೆ, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಅಂಡ್ 1 ರೂಮ್ ಇದೆ ಸರ್. 1 ರೂಮ್ ಬರುತ್ತೆ. ಅಂದ್ರೆ ಎಲ್ಲಾದ್ರೂ ಇಂಟೀರಿಯರ್, ಬೇಸಿಕ್ ಇಂಟೀರಿಯರ್ ಮಾಡ್ಕೊಟ್ಟಿದ್ದೀವಿ ಇಲ್ಲಿ. ಸೊ A to Z ನಿಮ್ದು ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಇಂದ ಹಿಡಿದು ಎಲ್ಲ ನೀವೇ ಮಾಡಿ? ಎಸ್ ಸರ್, ಹೌದು. ಎಲ್ಲ ನಾವೇ ಮಾಡೋದು. ಅಂದ್ರೆ ವಿವಾ ಡಿಸೈನ್ಸ್ ನಮ್ದೇ ಬ್ರಾಂಡಿಂಗ್ ಇರೋದ್ರಿಂದ ಇಂಟೀರಿಯರ್ಸ್ ಅದರ ಅಂಡರ್ ಅಲ್ಲಿ ಟೋಟಲಿ ನಾವೇ ಮಾಡ್ಕೊಡ್ತೀವಿ. ಅಂಡ್ ಇದು ಕ್ಲಾಡಿಂಗ್ ಟೈಲ್ಸ್, ಅಂದ್ರೆ ಇದು ದಟ್ ಕೌಂಟರ್ ಟಾಪ್, ಸಿಂಕ್, ಇದೆಲ್ಲವೂ ಇನ್ಕ್ಲೂಡ್ ಇರುತ್ತೆ ಸರ್ ಪ್ಯಾಕೇಜ್ ಅಲ್ಲಿ. ಅಂದ್ರೆ ಯಾವ್ದು ಹಿಡನ್ ಚಾರ್ಜಸ್ ಇರೋದಿಲ್ಲ ನಮ್ಮ ಹತ್ರ. ಒಂದ್ಸಲ ನೀವು ನಮ್ಮ ಹತ್ರ ಬಂದಿದ್ದೀರಾ ಅಂದ್ರೆ ಒನ್ಸ್ ಅಗ್ರಿಮೆಂಟ್ ಆಗಿದೆ ಅಂದ್ರೆ ಎಲ್ಲವೂ ಇನ್ಕ್ಲೂಡ್ ಇರುತ್ತೆ. ಇನ್ಕ್ಲೂಡ್ ಆಗಿದೆ? ಎಸ್ ಸರ್. ಓಕೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಇಲ್ಲೊಂದು ವಾಶ್ರೂಮ್ ಬರುತ್ತೆ? ಎಸ್ ಸರ್, ಇದೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಅಂಡ್ ದೀಸ್ ಆಲ್ ಬೇಸಿಕ್ ಫಿಟ್ಟಿಂಗ್ಗೆ ಕೊಟ್ಟಿದ್ದೀವಿ. ಯಾಕಂದ್ರೆ ರೆಂಟಲ್ ಯೂನಿಟ್ ಇರೋದ್ರಿಂದ ಅವ್ರ ಓನ್ ಯೂಸ್ಗೆ ಜಾಸ್ತಿ ಹೋಗಿದ್ದಾರೆ, ಓನ್ ಹೌಸ್ಗೆ. ಅಂಡ್ ಇಲ್ಲಿ ಬಂದ್ರೆ ಸರ್ ಇದೊಂದು ಸ್ಪೇಷಿಯಸ್ ಆಗಿರೋದು? ಸ್ಪೇಷಿಯಸ್ ಆಗಿ ಒಂದು ರೂಮ್ ಬಂದಿದೆ ಇಲ್ಲಿ. ಇಲ್ಲಿ ಸ್ಮಾಲ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಲಾಫ್ಟ್ ವಿತ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ವೆಂಟಿಲೇಷನ್ ಅಲ್ಲೊಂದು ವಿಂಡೋ ಮತ್ತೆ ಇಲ್ಲೊಂದು? ಎಸ್ ಸರ್, ನಾರ್ಮಲಿ ಕಾರ್ನರ್ ವೆಂಟಿಲೇಷನ್ ಪ್ಲಾನ್ ಮಾಡ್ತೀವಿ ಎಲ್ಲಾದ್ರೂ. ಓಕೆ. ಸೆಟ್ ಬ್ಯಾಕ್ ಇದೆಯಲ್ಲ ಸರ್ ಆ ಕಡೆ? ಎಸ್ ಸರ್, ಹೌದು. 2 ಫೀಟ್ ಸೆಟ್ ಬ್ಯಾಕ್. ಬ್ಯಾಕ್ ಸೈಡು ಇದೆ ಅಂಡ್ ಲೆಫ್ಟ್ ಸೈಡ್ ಅಲ್ಲೂ ಇದೆ 2 ಫೀಟ್ ಸೆಟ್ ಬ್ಯಾಕ್. ಓಕೆ. ಸೊ ಟೋಟಲ್ ಆಗಿ ರೆಂಟಲ್ ಸೂಪರ್ ಆಗಿ ಪ್ಲಾನ್ ಮಾಡಿದ್ದೀರಾ? ಎಸ್ ಸರ್, ಹೌದು. ಸೊ ನೆಕ್ಸ್ಟ್ ಬಂದರೆ ಸರ್ ಇಲ್ಲಿ ತುಂಬ ಜನ ಏನಂದರೆ ಗ್ರೌಂಡ್ ಫ್ಲೋರಿಗೆ ಕೇಳ್ತಾರೆ, ಗ್ರಾಸ್ ಪ್ರಾವಿಷನ್ ಇರುತ್ತಾ, ಮತ್ತು ಎಲೆಕ್ಟ್ರಿಕ್ ಸಾಕೆಟ್ಸ್ ಇರುತ್ತಾ, UPS ಪಾಯಿಂಟ್ಸ್ ಎಲ್ಲ ಆ ಥರ ಏನಾದ್ರು ಮಾಡಿ? ಎಸ್ ಸರ್, ಹೌದು. UPS ಪಾಯಿಂಟು, ಇವಾಗ ಒಂದು ಟ್ಯಾಪ್ ಬೇಕಾಗಿರುತ್ತೆ ಇಲ್ಲೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ. ಒಂದು ಟ್ಯಾಪ್ ಕೊಟ್ಟಿರ್ತೀವಿ ಇಲ್ಲಿ. ಆಮೇಲೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಇರುತ್ತೆ. ಓಕೆ. ಅಂಡ್ ಇಲ್ಲಿ UPS ಕೊಟ್ಟಿದ್ದೀವಿ ನೋಡಿ ಸರ್. ಇಲ್ಲಿ UPS ಇರುತ್ತೆ? UPS ಇದೆ. ಅಂಡ್ ಟೋಟಲ್ ಎಲ್ಲದನ್ನು ನಿಮಗೆ ಸರ್ ಟೋಟಲ್ ಎಲ್ಲಾವುದು ಗ್ಯಾಸ್ ಲೈನ್ ಇಲ್ಲಿಗೆ ಕೊಟ್ಟಿರ್ತೀವಿ ಸರ್ ಕನೆಕ್ಷನ್. ಡೂಪ್ಲೆಕ್ಸ್ ಹೌಸ್ದು ಮತ್ತೆ ಕೆಳಗಡೆ ರೆಂಟಲ್ ಹೌಸ್ ಎಲ್ಲೂ ಗ್ಯಾಸ್ ಮೇಲ್ ತಗೊಂಡು ಹೋಗಂಗಿಲ್ಲ. ಇಲ್ಲಿಂದನೇ ಕನೆಕ್ಷನ್
ಟೋಟಲಿ ಮೇಲಕ್ಕಿರುತ್ತೆ. ಎಲ್ಲ ಫೆಸಿಲಿಟೀಸ್ ಸ್ಟಾರ್ಟಿಂಗ್ ಇರಬೇಕು, ಫ್ಯೂಚರ್ ಅಲ್ಲಿ ಏನೋ ಪ್ಲಾನ್. ಎಸ್ ಸರ್, ಅಂದ್ರೆ ಒಂದ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಒಂದ್ ಬಿಲ್ಡರ್ ಅಂದ್ರೆ ನಮಗೆ ಗೊತ್ತಿರುತ್ತೆ ಏನೇನ್ ಮಾಡ್ಬೇಕು ಅನ್ನೋದು, ಅದನ್ನೆಲ್ಲದನ್ನು ಇನ್ಕ್ಲೂಡ್ ಮಾಡೇ ಕೊಡ್ಬೇಕಾಗತ್ತೆ. ಒಂದ್ಸಲ ನಮ್ಮ ಹತ್ರ ಬಂದ್ಮೇಲೆ ಕಸ್ಟಮರು ಇದು ಎಕ್ಸ್ಟ್ರಾ, ಇದಿರ್ಲಿಲ್ಲ ಅದಿರ್ಲಿಲ್ಲ ಅಂತ ಹೇಳ್ಬಾರ್ದು. ದಟ್ ಆಲ್ ಇನ್ಕ್ಲೂಡ್ ಮಾಡಿ ನಾವು ಒಂದು ಪ್ಯಾಕೇಜ್ ಅಂತ ಕೊಡ್ತೀವಿ. ಇಲ್ಲಾಂದ್ರೆ ಕಸ್ಟಮರೇ ಇಲ್ಲ ನನ್ಗೆ ಇದು ರಿಕ್ವೈರ್ಮೆಂಟ್ ಬೇಕು, ಇದೇ ತರ ಕೊಡಿ, ನನಗೆ ಇದೇ ಮೆಟೀರಿಯಲ್ ಬೇಕು ಅಂದ್ರೆ ಅವ್ರ ರಿಕ್ವೈರ್ಮೆಂಟ್ಗೆ ಕಸ್ಟಮೈಸ್ ಮಾಡಿ ಪ್ಯಾಕೇಜ್ ಕೊಡ್ತೀವಿ. ಓಕೆ ಸರ್, ಸೂಪರ್. ಸೊ ಇವಾಗ ಮೇಲೆ ಫ್ಲೋರ್ ಕೂಡ ಹೋಗೋಣ, ಯಾವ ತರ ಇದೆ ಅಂತ. ಸರ್, ಇಲ್ಲೊಂದು ಸ್ಟೇರ್ ಕೇಸ್ ಪ್ರಾವಿಷನ್ ಮಾಡಿದ್ವಿ. ಸ್ಟೇರ್ ಕೇಸ್ಗೂ SS ರೈಲಿಂಗ್ ಬೇಕು ಅಂತ ಕೇಳಿದ್ರು ಕಸ್ಟಮರ್. ಅದರಿಂದ 304 ಗ್ರೇಡ್ ಇದೆ. ಎಸ್ ಸರ್, ಒಂದು 304 ಗ್ರೇಡ್ SS ಬರುತ್ತೆ, ಜಿಂದಾಲ್ ಮೇಡ್ ಇದು. ಅಂಡ್ ಇಲ್ಲೆಲ್ಲ ಟೈಲ್ಸ್, ಸಾರಿ ಇದೆಲ್ಲ ಗ್ರಾನೈಟ್ಸ್ ಬಂದು ನಾವು ಲೆಪೋತ್ರನ ಯೂಸ್ ಮಾಡ್ತೀವಿ ಸರ್. ಆಂಟಿ ಸ್ಕಿಡ್ ಇರುತ್ತೆ. ಅಂಡ್ ಇಲ್ಲಿ ನಾರ್ಮಲ್ ಒಂದು ಹ್ಯಾಂಡ್ ರೈಲ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ರೆ ಒಂದು ಸೇಫ್ಟಿ ಗೇಟ್ ಇದೆ ಸರ್, ಅದು SS ಅಲ್ಲೇ ಕೇಳಿದ್ರು, SS ಅಲ್ಲೇ ಮಾಡ್ಕೊಟ್ಟಿದ್ದೀವಿ. ಅಂದ್ರೆ ಸರ್ ಇದು 8 ಫೀಟ್ ಹೈಟ್ ಇದೆ, 8 ಫೀಟ್ ಹೈಟ್ ಡೋರೇ ಇದೆ. ಅಂಡ್ ಫಿಕ್ಸೆಡ್ ಮಾಡ್ಕೊಂಡಿದೀವಿ ಒಂದೊಂದು, ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಿದೀವಿ. SS ವಿತ್ HPL ಶೀಟ್ ಮಾಡಿದೀವಿ. ಅಂದ್ರೆ ಒಂದೇ ಥೀಮ್ ಅಲ್ಲಿ ರನ್ ಮಾಡಿದೀವಿ. ವುಡನ್ ಫಾರ್ಮೆಟ್ ಮತ್ತೆ SS ಫಾರ್ಮೆಟ್ ಎಲ್ಲದನ್ನು ಒಂದೇ ಥೀಮ್ ಅಲ್ಲಿ ಇದೆ ನಿಮ್ಗೆ. ಎಂಟ್ರಿ ಮಾಡಿದ ತಕ್ಷಣ ಇದು ಓನರ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ದಿಸ್ ಇಸ್ ಓನರ್ ಹೌಸ್ ಆಕ್ಚುಲಿ. ಅಂದ್ರೆ ಇಲ್ಲೊಂದು ಸಿಟ್ ಔಟ್ ಏರಿಯಾ ಇದೆ, ಪ್ಯಾಸೇಜ್ ಏರಿಯಾ ಇದೆ. ಪ್ಯಾಸೇಜ್ ಅಲ್ಲಿ ಎಲ್ಲದನ್ನು ಫ್ರಂಟ್ ಅಲ್ಲಿ ಗ್ಲಾಸೇ ಕೊಟ್ಟಿದ್ದೀವಿ, ರೈಲಿಂಗ್ಸ್. ಅಂದ್ರೆ ಇದು ಮೇನ್ ಓನರ್ ಹೌಸ್ ಪ್ಯಾಸೇಜ್ ಏರಿಯಾ ಬರುತ್ತೆ ಸರ್. ಇದು ಪ್ಯಾಸೇಜ್ ಏರಿಯಾದಲ್ಲಿ ನಾವು ಟೈಲ್ ಕ್ಲಾಡಿಂಗ್ ಮಾಡಿ ಹೈಲೈಟ್ ಮಾಡಿದೀವಿ ಟೋಟಲ್ ಎಂಟ್ರೆನ್ಸ್ ನ. ಅಂಡ್ ಇಲ್ಲೂ ವುಡನ್ ವಿಂಡೋಸೇ ಕೊಟ್ಟಿದ್ದೀವಿ. ಅಂದ್ರೆ ಎಲಿವೇಶನ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲ ವುಡನ್ ಥೀಮ್ ಅಲ್ಲೇ ಪ್ಲಾನ್ ಮಾಡಿದೀವಿ. ಅಂಡ್ ಇದು ರೈಲಿಂಗ್ಸ್ ಬಂದು SS ವಿತ್ ಗ್ಲಾಸೇ ಕೊಟ್ಟಿದ್ದೀವಿ. ಅಂದ್ರೆ SS ಇದು 304 ಜಿಂದಾಲೇ ಇರುತ್ತೆ. ಅಂಡ್ ಸೆಂಟ್ ಗ್ಲೋಬಿನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಅಂದ್ರೆ 12 mm ಥಿಕ್ನೆಸ್ ಇರುತ್ತೆ ಇದು. ಇದು ಸ್ವಲ್ಪ ಹೈಟ್ ಮಾಡಿದಿರಲ್ಲ ಇದು? ಎಸ್ ಸರ್, ನಾರ್ಮಲಿ ಇದು ಹೈಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ನೀರು ಇದೆಲ್ಲ ಬಂದಿದ್ದು ಡೈರೆಕ್ಟ್ ಆಗಿ ಹಿಟ್ ಆಗುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಇದು ಹೈಟ್ ಮಾಡ್ಕೊಂಡಿದೀವಿ. ಇಲ್ಲಿಂದ ಎಂಟ್ರಿ ಆದ್ರೆ ಸರ್ ಇದು ಮೇನ್ ಡೋರ್. ಮೇನ್ ಡೋರ್ ಅಷ್ಟು ಫೋಕಸ್ ಆಗಿರುತ್ತಲ್ಲ ಸರ್? ಎಸ್ ಸರ್, ಹೌದು. ಇವಾಗ ಮೇನ್ ಡೋರ್ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಕೇಳ್ತಾರೆ ಕಸ್ಟಮರ್. ಆದ್ರಿಂದ ನಾರ್ತ್ ಈಸ್ಟ್ ದೇವ್ರ ಮೂಲೆ ಅಂತ ಹೇಳ್ತೀವಿ. ಇದು ನಾರ್ತ್ ಈಸ್ಟ್ಗೆ ಇದೆ. ಅಂಡ್ ಫೇಸಿಗೆ ಬಂದು ನಾರ್ತ್ ಇದೆ ಸರ್. ಇದು ನಾರ್ತ್ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಇಂದ ನಾವು ಡೋರ್ ನಾರ್ತ್ ಆದ್ರೂ ಕೊಡ್ಬೋದು, ಈಸ್ಟ್ ಆದ್ರೂ ಕೊಡ್ಬೋದು. ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ತರ ಇರುತ್ತೆ. ಇದು ಟೋಟಲ್ ಮೇನ್ ಡೋರ್ ಸರ್. ಮೇನ್ ಡೋರ್ ಅಲ್ಲಿ TK ಇದೆ. ದಟ್ ಫ್ರೇಮ್ ವಿಲ್ ಬಿ 8x4 ಇದೆ. ಅಂಡ್ ಡೋರ್ ಬಂದು 50 mm ಥಿಕ್ನೆಸ್ ಡೋರ್ ಇದೆ. ಅಂಡ್ ಇಲ್ಲೆಲ್ಲ ಬ್ರಾಸ್ ಇಂಟಿಗ್ರೇಟ್ ಮಾಡಿದ್ವಿ ಸರ್ ಮೇನ್ ಡೋರ್ಗೆ. ಅಂಡ್ ಎಕ್ಸಾಕ್ಟ್ಲಿ ಇದು 4.5 ಫೀಟ್ ಬಿಡುತ್ತಿದೆ. 4.5 ಫೀಟ್ ವಿಡ್ತ್. ಡೋರ್ ಓಪನಿಂಗ್ ನಿಮ್ಗೆ 4 ಫೀಟ್ ಸಿಗುತ್ತೆ. ಅದ್ರ ವಿಡ್ತ್ ಜಾಸ್ತಿ ಇರೋದ್ರಿಂದ ಎನಿ ಮೂಮೆಂಟ್ಸ್ ಆಫ್ ಮೆಟೀರಿಯಲ್ಸ್, ಫರ್ನಿಚರ್ಸ್ ಈಸಿ ಆಗುತ್ತೆ. ಅದರಿಂದ ಇದು ಟೋಟಲ್ ಲಾಕ್ಸ್ 2 ಕೊಟ್ಟಿದ್ದೀವಿ. ಇಲ್ಲಿ ಯುರೋಪ ಲಾಕ್ಸ್ ಕೊಟ್ಟಿದ್ದೀವಿ. ಹ್ಯಾಂಟಿಕ್ ಫಿನಿಶ್ ಫಿಟ್ಟಿಂಗ್ಸ್ ಇರುತ್ತೆ ಎಲ್ಲದನ್ನು ಮೇನ್ ಡೋರ್ ಅಲ್ಲಿ. ಓಕೆ, ಇಲ್ಲಿ ಎಂಟ್ರಿ ಆದ್ರೆ ಸರ್ ಮೇನ್ ಲಿವಿಂಗ್ ಎಂಟ್ರಿ ಆಗ್ತೀವಿ. ಓನರ್ ಹೌಸ್ ಇದು ಆಕ್ಚುಲಿ. ಅಂದ್ರೆ ತುಂಬಾ ಗ್ರ್ಯಾಂಡ್ಯೂರ್ ಆಗಿ ಕೇಳಿದ್ರು ಓನರ್. ಇಂಟೀರಿಯರ್ಸ್ ಎಲ್ಲದನ್ನು ಇಲ್ಲೊಂದು TV ಯೂನಿಟ್ ಮಾಡ್ಕೊಟ್ಟಿದ್ದೀವಿ. ಅಂದ್ರೆ ಇದು ಲಿವಿಂಗ್ ಏರಿಯಾ ಅರೌಂಡ್ 250 to 300 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀವಿ. ಅಂದ್ರೆ ಇನ್ಕ್ಲೂಡಿಂಗ್ ಡೈನಿಂಗ್, ಲಿವಿಂಗ್ ಎಲ್ಲದು ಸೇರಿಸಿ 300 ಸ್ಕ್ವೇರ್ ಫೀಟ್ ಇದೆ. ಅಂಡ್ ಅಲ್ಲೊಂದು ಓಪನ್ ಕಿಚನ್ ಇದೆ. ಅಂಡ್ ಇದೆಲ್ಲೋದ್ರು ಫ್ಲೋರಿಂಗ್ ಎಲ್ಲ ಬಂದಿ ಸರ್ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದೀವಿ. ಇಲ್ಲಿ ಇದು ಎಷ್ಟು ತುಂಬಾನೇ ದೊಡ್ಡದಾಗಿ ಕಾಣಿಸುತ್ತೆ. 4x6 ಮೆಜರ್. 4x6 ಮೆಜರ್. ಆನಿಕ್ಸ್ ಫಿನಿಶ್ ತರನೇ ಬೇಕು ಅಂತ ಕೇಳಿದ್ರು ಕಸ್ಟಮರ್. ಅದಕ್ಕೆ ಆನಿಕ್ಸ್ ಟೈಪ್ ಅಲ್ಲೇನೆ ಸೆಲೆಕ್ಟ್ ಮಾಡಿ ಕಸ್ಟಮರ್. ಕೂಲ್ ಆಗೋ ಇದೆ ಆಕ್ಚುಲಿ ಇಲ್ಲಿ. ಎಸ್, ಅಂದ್ರೆ ಪ್ಲೆಸೆಂಟ್ ಆಗಿರುತ್ತೆ ಸರ್, ಕಲರ್ ತುಂಬಾ ಕೂಲ್ ಆಗಿರುತ್ತೆ. ಅಂಡ್ ನಿಮ್ಮ ಇಂಟೀರಿಯರ್ಸ್ ಹೈಲೈಟ್ ಮಾಡುತ್ತೆ ಚೆನ್ನಾಗಿ. ಲಕ್ಸುರಿ ಲುಕ್ ಕೊಡುತ್ತೆ. ಅಂದ್ರೆ ಅವಾಗೆಲ್ಲ ಮಾರ್ಬಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಇದು ಆನಿಕ್ಸ್ ಅನ್ನೋದು. ಪ್ರೆಸೆಂಟ್ಲಿ ಇವಾಗ ಸ್ಮಾರ್ಟ್ ಮಾರ್ಬಲ್ಸ್ ಅಲ್ಲಿ ಎಲ್ಲಾ ತರ ಕಲರ್ಸ್ ಬಂದ್ಬಿಟ್ಟಿದೆ. ಅಂಡ್ ಇದೊಂದು ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಬ್ರೇಕ್ಫಾಸ್ಟ್ ಕೌಂಟರ್ ಜೊತೆ ಒಂದು ಓಪನ್ ಟೈಪ್ ಕಿಚನ್ ಇದೆ. ಎಲ್ಲ ಅಕ್ರಾಲಿಕ್ ಫಿನಿಶ್ ಇದೆ. ಅಕ್ರಾಲಿಕ್ ಫಿನಿಶ್ ಕಿಚನ್ ಇದೆ. ಅಂಡ್ ಈ ಕಿಚನ್ ಏರಿಯಾ ಅರೌಂಡ್ 10x10 ಆ ತರ ಇದೆ. ಅಂದ್ರೆ ಟೋಟಲ್ ರಿಕ್ವೈರ್ಮೆಂಟ್ ಆಫ್ ಕಿಚನ್ ಎಲ್ಲದನ್ನು ಕವರ್ ಮಾಡಿದೀವಿ. ಅಂಡ್ ಇದು ಸಿಂಕ್, ಟ್ಯಾಪ್ಸ್, ಎವ್ರಿಥಿಂಗ್ ಇನ್ಕ್ಲೂಡ್ ಇರುತ್ತೆ. ಕ್ಯಾರಸಿಲ್ ಸಿಂಕ್ ಕೊಟ್ಟಿದ್ದೀವಿ, ಕ್ವಾಡ್ ಸಿಂಕ್. ಎಸ್ ಸರ್, ಹೌದು. ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಅಂಡ್ ಆಲ್ ದ ಫಿಟ್ಟಿಂಗ್ಸ್ ಜಾಗ್ವಾರ್ ಇರುತ್ತೆ. ಎಸ್ ಸರ್, ಹೌದು. ಅಂಡ್ ಕೌಂಟರ್ ಟಾಪ್ ಕ್ವಾಡ್ಸೇ ಬೇಕು ಅಂತ ಕ್ವಾಡ್ಸ್ ಹಾಕ್ಸ್ಕೊಂಡು ಇಲ್ಲಿ ಕೌಂಟರ್ ಟಾಪ್ ಕ್ವಾಡ್ಸೇ ಕೊಟ್ಟಿದ್ದೀವಿ. ಕ್ವಾಡ್ಸ್ ಜೊತೆ ಮತ್ತೆ ಕ್ಲಾಡಿಂಗ್ ಟೈಲ್ಸ್ ಎಲ್ಲದನ್ನು, ಕಿಚನ್ ಡ್ಯಾಡೋ ಟೈಲ್ಸ್ ಎಲ್ಲದನ್ನು ನಮ್ಮ ಸ್ಕೋಪ್ ಅಲ್ಲೇ ಮ್ಯಾಚ್ ಮಾಡಿದೀವಿ ಸರ್. ಅಂದ್ರೆ ಇವಾಗ ಏನಾಗುತ್ತೆ, ಒಂದೊಂದು ಸೆಲೆಕ್ಷನ್ಸ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಎವ್ರಿಥಿಂಗ್ ನಮ್ಮ ಸ್ಕೋಪ್ ಅಲ್ಲೇ ಕವರ್ ಆಗಿದೆ ಇದು. ಅಂಡ್ ಲೈಟಿಂಗ್ಸ್ ಪರ್ಪೋಸ್ ಅಂದ್ರೆ ಲೈಟಿಂಗ್ಸ್ ಇದು ಆಪ್ಷನಲ್ ಅಲ್ಲ, ಬೇಕಂದ್ರೆ ಮಾಡಬಹುದು, ಇಲ್ಲಾಂದ್ರೆ ಸರ್ ಅಂದ್ರೆ ಇಂಟೀರಿಯರ್ಸ್ ನಾವೇ ಮಾಡೋದ್ರಿಂದ ಆಪ್ಷನ್ಸ್ ಕೊಟ್ಟೆ ಬಿಡ್ತೀವಿ ನಾವು. ಲೈಕ್ ಅಂದ್ರೆ ನಮ್ದು 8 to 8 ಟನ್ಗೆ ಒಂದೇ ರೂಫ್ ನಿಮ್ಗೆ ಎಲ್ಲ ಮಾಡ್ಕೊಡೋದು. ನಮ್ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂದ್ರೆ
ಇಂಟೀರಿಯರ್ಸ್ ನಾವೇ ನೀವೇ ಮಾಡ್ತೀವಿ. ಮಾಡಿ. ಓಕೆ ಆದ್ರಿಂದ ಈ ಲೈಟಿಂಗ್ಸ್ ಆಪ್ಷನ್ಸ್ ಎಲ್ಲ ಕೊಟ್ಟು ತೋರಿಸ್ತೀವಿ ಕಸ್ಟಮರ್ಗೆ. ಅಂದ್ರೆ ನಿಮ್ಗೆ ಒಂದು 3D ರೆಂಡರಿಂಗ್ ಕೊಡ್ತೀವಿ, ಓಕೆ ಬೇಕು ಅಂತ ಅದು ಹಾಕಿಸ್ಕೊಂಡಿರೋಂಥದ್ದು. ಓಕೆ ಸರ್. ಇಲ್ಲಿ ಬಂದ್ರೆ ಒಂದು ಯುಟಿಲಿಟಿ ಇದೆ ಸರ್. ಸೊ ಯುಟಿಲಿಟಿಗೆ ಎಲ್ಲರೂ ಒಂಥರ ಲೈಕ್ ಡೋರ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಬಟ್ ನಿಮ್ದು ಇದು ಸ್ಪೇಷಿಯಸ್ ಆಗಿದೆ ತುಂಬಾನೇ. ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಕೇಳಿದ್ರು ಇದೇ ತರ ಆಕ್ಚುಲಿ, ಅದಕ್ಕೆ ಇದು ಗ್ರಾನೈಟ್ ಇದನ್ನ ಹಾಕೊಂಡು ಈ ಕಡೆ ಒಂದು ಸಿಂಕ್ ಪ್ರಾವಿಷನ್ ಮಾಡ್ಕೊಂಡಿದೀವಿ. ಓಕೆ ಮತ್ತೆ ಈ ಕಡೆ ಡಿಶ್ ವಾಷರ್ ಅಥವಾ ವಾಷಿಂಗ್ ಮಿಷಿನ್ ಏನ್ ಬೇಕಾದ್ರೂ ಇಟ್ಕೋಬಹುದು. ಆಕ್ಚುಲಿ ವಾಷಿಂಗ್ ಮಿಷಿನ್ ಓನರ್ ಹೌಸ್ ಇರೋದ್ರಿಂದ ಟೆರೇಸ್ ಅಲ್ಲೂ ಪ್ರಾವಿಷನ್ ಮಾಡಿದೀವಿ. ಇಲ್ಲಿ ಡಿಶ್ ವಾಷರ್ ಇಟ್ಕೋಬಹುದು ಬೇಕು ಅಂದ್ರೆ. ವಿಂಡೋಸ್ ತುಂಬಾ ದೊಡ್ಡದಾಗಿದೆ. ಸರ್ ಯುಟಿಲಿಟಿಗೆ ಬೇಕೇ ಬೇಕು ಆಕ್ಚುಲಿ ವಿಂಡೋಸ್. ಅಂದ್ರೆ ಸೇಫ್ಟಿ ಗ್ರಿಲ್ ತರ UPVC ವಿಂಡೋನೇ ಕೊಟ್ಬಿಟ್ಟಿದೀವಿ. ಅಂದ್ರೆ ನಮ್ದೆಲ್ಲ UPVC ವಿಂಡೋಸ್ ಬಂದು ವೇಕಾ ಮೇಡ್ ಇರುತ್ತೆ ಸರ್. ಓಕೆ ದಟ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಈ ಬ್ರ್ಯಾಂಡ್ ಅಲ್ಲಿ, ಅಂಡ್ ನಿಮ್ಗೆ ಒಳ್ಳೆ ಸರ್ವಿಸ್ ಇರುತ್ತೆ ಕಂಪನಿ ಕಡೆಯಿಂದ. ಸೊ ನೆಕ್ಸ್ಟ್ ಬಂದರೆ ಸರ್, ಯೂಶಲಿ ಏನಂದರೆ ಒಂದು ಕಿಚನ್ ಏನಾದ್ರು ಮಾಡಬೇಕಾದ್ರೆ ಇಂಟೀರಿಯರಲ್ಲಿ ಕಸ್ಟಮರ್ದು ಒಂದು ಐಡಿಯಾಸ್ ಇರುತ್ತೆ, ನಿಮ್ದು ಒಂದು ಐಡಿಯಾಸ್ ಇರುತ್ತೆ. ಸೊ ಇದು ಯಾವ ಥರ ಒಂದು ಬಂತು ಅಂತ ಐಡಿಯಾ? ಇಲ್ಲ ಸರ್, ಕಸ್ಟಮರ್ ಸ್ವಲ್ಪ ಕೀನ್ ಆಗೋ ಇದ್ರು, ನನಗೆ ಹೆಂಗೆ ಬರಬೇಕು ಅನ್ನೋದು ಒಂದು ರೆಫರೆನ್ಸ್ ಇತ್ತು ಅವ್ರಿಗೆ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ ನಮ್ ಡಿಸೈನ್ ಟೀಮ್ ವರ್ಕ್ ಮಾಡಿದ್ರು. ಲೈಕ್ ದಟ್ ಇಲ್ಲಿ ನೋಡಿ ಟ್ಯಾಂಬರ್ ಯೂನಿಟ್ ಬೇಕು ಅಂತ ಕೇಳಿದಾಗ ಈ ತರ ಟ್ಯಾಂಬರ್ ಯೂನಿಟ್ ಪ್ರಾವಿಷನ್ಸ್ ಮಾಡಿದೀವಿ. ಲೈಕ್ ರೋಲಿಂಗ್ ಶಟರ್ಸ್ ಇರುತ್ತೆ. ಅಂಡ್ ರಿಕ್ವೈರ್ಮೆಂಟ್ ಒಬ್ಬೊಬ್ಬರಿಗೆ ಸ್ಟೋರೇಜ್ ಪ್ಯಾಂಟ್ರಿ ಯೂನಿಟ್ ಕೇಳ್ತಾರೆ, ಬಾಕ್ಸಸ್ ಸ್ಟೋರೇಜ್ಗೆ. ಈ ಪ್ಯಾಂಟ್ರಿ ಯೂನಿಟ್ ಅಲ್ಲಿ ನಿಮ್ಗೆ ಟೋಟಲ್ ಸ್ಟೋರೇಜ್ ಸಿಕ್ಬಿಡುತ್ತೆ. ಓಕೆ 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 ದಟ್ ಬಾಕ್ಸಸ್ ಸ್ಟೋರೇಜ್ ಎಲ್ಲವೂ ಇಟ್ಕೋಬಹುದು ಇಲ್ಲಿ. ಅಂಡ್ ಇಲ್ಲಿ ಬಂದ್ರೆ ಇದು ವೆಜಿಟೇಬಲ್ಸ್ಗೆ, ಫ್ರೂಟ್ಸ್ಗೆ ವಿಕರ್ ಬಾಸ್ಕೆಟ್ ಕೊಟ್ಟಿದೀವಿ. ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಆಗಿರುತ್ತೆ. ನಿಮ್ಗೆ ಒಂದು ಕಿಚನ್ ಕೊಟ್ಟಿದೀವಿ ಅಂದ್ರೆ ಅಂಡ್ ಈ ಸಿಂಕ್ ಯೂನಿಟ್ ಅಲ್ಲೂ ನಿಮ್ಗೆ ವೆಂಟಿಲೇಷನ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಅಂಡ್ ಟ್ಯಾಂಡಮ್ಸ್ ಇರುತ್ತೆ. ದೀಸ್ ಆಲ್ ಟ್ಯಾಂಡಮ್ಸ್ ಕೊಡ್ತೀವಿ. ಮೇಜರ್ಲಿ ನಮ್ದೆಲ್ಲ 80s ಟ್ಯಾಂಡಮ್ಸ್ ಸರ್. ನಿಮ್ ಬ್ರ್ಯಾಂಡ್ 5 years ವಾರಂಟಿ ಇರುತ್ತೆ ಕಂಪನಿಯಿಂದ. ಅಂಡ್ ಎವ್ರಿಥಿಂಗ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಓಕೆ ಸರ್, ಸೂಪರ್. ನೆಕ್ಸ್ಟ್ ಪೂಜಾ ಯೂನಿಟ್ಗೆ ಬಂದ್ರೆ ಸರ್, ಪೂಜಾ ರೂಮ್ ಅಲ್ಲೂ ಟೀ ಕುಡ್ ಯೂಸ್ ಮಾಡಿದೀವಿ. ಅಂದ್ರೆ ನಮ್ದು ಯಾವುದೇ ಪ್ಯಾಕೇಜ್ ಅಲ್ಲಿ ಬಂದ್ರು ಟೀ ಕುಡ್ ಇದ್ದೇ ಇರುತ್ತೆ. ಎಸ್ ಸರ್, ಪೂಜಾ ರೂಮ್ ಅಲ್ಲಿ. ಅಂಡ್ ಗ್ಲಾಸ್ ಕೊಟ್ಟಿದೀವಿ, ಅಂದ್ರೆ ನಿಮ್ಗೆ ಸ್ವಲ್ಪ ಟ್ರೆಡಿಷನಲ್ ವಿತ್ ಕಂಟೆಂಪ್ರರಿ ಲುಕ್ ತರ ಕೊಟ್ಟಿದೀವಿ. ಇಲ್ಲಿ ಒಳಗಡೆ ಟೈಲ್ ಕ್ಲಾಡಿಂಗ್ ಎಲ್ಲದನ್ನು ಇನ್ಕ್ಲೂಡ್ ಇರುತ್ತೆ. ಟೋಟಲ್ ಟೈಲ್ ಕ್ಲಾಡಿಂಗ್ ಕೊಟ್ಟಿದೀವಿ. ಇಂಟೀರಿಯರ್ಸ್ ಅಲ್ಲಿ ಆಸ್ಬೆಸ್ಟಾಸ್ ಶೀಟ್ ಕೊಟ್ಟಿದ್ದೀವಿ ಸರ್, ಅಂದ್ರೆ ಬ್ಯಾಕ್ ಲೈಟಿಂಗ್ ಬರೋ ತರ. ಅಂಡ್ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಟಾಪ್ ಕೌಂಟರ್ ಟಾಪ್ ಯೂಸ್ ಮಾಡಿದೀವಿ. ಅಂದ್ರೆ ಕೌಂಟರ್ ಟಾಪ್ ಕ್ವಾಟ್ಸ್ ಯೂಸ್ ಮಾಡಿದೀವಿ ಇಲ್ಲೂ. ದಟ್ ಒಂದು ಲಿವಿಂಗ್ ಏರಿಯಾದಲ್ಲಿ ಥೀಮ್ ಮ್ಯಾಚ್ ಆಗುತ್ತೆ ಅಂತ. ಓಕೆ, ಸೊ ಈ ಕಡೆ ಬಂದ್ರೆ ಸರ್ ಇದು ಸರ್ ಇಲ್ಲೊಂದು ಸ್ಪೇಸ್ ಆಕ್ಚುಲಿ ಅಂದ್ರೆ ಇದು ಸ್ಟೇರ್ ಕೇಸ್ ಎಂಟ್ರಿ ಕೊಟ್ಟಿ ಸ್ಪೇಸ್. ಇಲ್ಲೊಂದು ನಾವು ಕ್ರಾಕರ್ ಯೂನಿಟ್ ಮಾಡ್ಕೊಟ್ಟಿದೀವಿ. ಅಂದ್ರೆ ಡೈನಿಂಗ್ ಏರಿಯಾ ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಯಾಕಂದ್ರೆ ಇಲ್ಲಿ ಸ್ಕೈಲೈಟ್ ಕೊಟ್ಟಿದೀವಿ. ಈ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಯಾವಾಗ್ಲೂ ಬೆಳಕಿರುತ್ತೆ ಇಲ್ಲಿ. ಆದ್ರಿಂದ ಇಲ್ಲಿ ಬೇಕಾದ್ರೂ ಡೈನಿಂಗ್ ಏರಿಯಾ ಯೂಸ್ ಮಾಡ್ಬೋದು ಅವರು. ಅದರ್ವೈಸ್ ಅಲ್ಲೂ ಯೂಸ್ ಮಾಡ್ಬೋದು, ಬ್ರೇಕ್ಫಾಸ್ಟ್ ಕೌಂಟರ್ ತರ. ಅಂಡ್ ಇದ್ರಲ್ಲಿ ಒಂದು ವಾಲ್ ಪೇಪರ್ ಹಾಕಿ ಹೈಲೈಟ್ ಮಾಡಿದ್ವಿ, ಲೋಟಸ್ ಹಾಕಿ. ಅಂದ್ರೆ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣಲಿ ಅಂತ. ಓಕೆ ಸರ್, ನೆಕ್ಸ್ಟ್ ವೈರ್ಸ್, ಸ್ವಿಚಸ್, ಸಿಮೆಂಟ್ಸ್, ಪೇಂಟ್ ಎಲ್ಲ ಯಾವ್ದು ಬರುತ್ತೆ ಅಂತ ನಿಮ್ಗೆ? ಸರ್ ಸಿಮೆಂಟ್ ಎಲ್ಲ ಆಕ್ಚುಲಿ ನಾವು ಬಿರ್ಲಾ ಸೂಪರ್ ಅಲ್ಟ್ರಾಟೆಕ್ ಯೂಸ್ ಮಾಡ್ತೀವಿ, ಬ್ರಾಂಡೆಡ್ ಯೂಸ್ ಮಾಡ್ತೀವಿ. ಸ್ಟೀಲ್ ಬಂದ್ರೆ ಕಸ್ಟಮರ್ ಆಪ್ಷನ್ಸ್, ನಮ್ಮ ಆಪ್ಷನ್ಸ್ ಕೊಡ್ತೀವಿ, ಲೈಕ್ ದಟ್ ಬ್ರಾಂಡ್ಸ್. ಅಂಡ್ ಅದ್ರದ್ದು ಟೆಸ್ಟ್ ರಿಪೋರ್ಟ್ಸ್ ಗಳನ್ನು ಇಟ್ಕೊಂಡಿರ್ತೀವಿ ನಾವು. ಟೆಸ್ಟ್ ರಿಪೋರ್ಟ್ಸ್ ಇರುತ್ತೆ. ಎಸ್ ಸರ್, ಹೌದು. ಯಾವ್ದು, ಯಾಕಂದ್ರೆ ತುಂಬಾ ಬ್ರಾಂಡ್ಸ್ ಇದೆ ಮಾರ್ಕೆಟ್ ಅಲ್ಲಿ, ಯಾವ್ದಕ್ಕೆ ಹೋಗೋದು ಅನ್ನೋದು ಕನ್ಫ್ಯೂಸ್ ಇರ್ತಾರೆ ಕಸ್ಟಮರ್. ಅದು ಟೆಕ್ನಿಕಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆ ತರ ಯಾವ್ದು ಒಳ್ಳೇದು ಅನ್ನೋದನ್ನು ನಾವೇ ಹೇಳ್ತೀವಿ. ಅಂಡ್ ಸ್ವಿಚಸ್ ಎಲ್ಲ ಬಂದ್ರೆ ಸರ್ ಆಲ್ ಬ್ರಾಂಡೆಡ್ ಸ್ವಿಚಸ್ ಇರುತ್ತೆ, ಲೈಕ್ ದಟ್ ಹ್ಯಾಂಕರ್, GM, ಲೀಶಾ, ಲೈಕ್ ದಟ್. ನೆಕ್ಸ್ಟ್ ಅಪ್ಪರ್ ಪ್ಯಾಕೇಜಸ್ ಹೋದ್ರೆ ಸ್ಕಿಂಡ್ಲರ್, ಲೆಗ್ರಾಂಡ್, ಆ ತರ ಬ್ರಾಂಡ್ಸ್ ಯೂಸ್ ಮಾಡ್ತೀವಿ. ವೈರ್ಸ್ ಬಂದ್ರೆ ಫಿನೋಲೆಕ್ಸ್, ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. ಎಸ್ ಸರ್. ಇನ್ನ ಪ್ಲಂಬಿಂಗ್ ಐಟಮ್ಸ್ ಬಂದ್ರೆ ಪೈಪ್ಸ್ ಎಲ್ಲದನ್ನು ಆಶೀರ್ವಾದ್ ಅಥವಾ ಸುಪ್ರೀಂ, ಆಸ್ಟ್ರಾಲ್ ಈ ತರ ಬ್ರಾಂಡ್ ಯೂಸ್ ಮಾಡ್ತೀವಿ. ಎವ್ರಿಥಿಂಗ್ ವಿಲ್ ಬಿ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್. ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಆದ್ರೂ ಅನ್ಕೋಬಹುದು. ಅಂದ್ರೆ ಈ ಡೋರ್ಸ್ ಎಲ್ಲದನ್ನು ರೆಡಿಮೇಡ್ ಡೋರ್ಸ್ ಕೊಟ್ಟಿದ್ವಿ ಸರ್. ಲ್ಯಾಮಿನೇಟೆಡ್ ಡೋರ್ಸ್ ಇದೆ ವಿತ್ ಫಿಟ್ಟಿಂಗ್ಸ್ ಇದೆ. ಅಂಡ್ ಇಲ್ಲಿ ಎಂಟ್ರಿ ಆದ್ರೆ ಒಂದು ಸ್ಪೇಷಿಯಸ್ ಬೆಡ್ರೂಮ್ ಇದೆ ಆಕ್ಚುಲಿ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ತರನೇ ಕಾಣುತ್ತೆ. ಎಸ್ ಸರ್, ಹೌದು, ಮಾಸ್ಟರ್ ಬೆಡ್ರೂಮ್ ತರನೇ. ಓಕೆ, ಅಂದ್ರೆ ಸ್ಪೇಷಿಯಸ್ ಆಗಿದೆ. ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಯುಟಿಲೈಸ್ ಆಗುತ್ತೆ. ಅಂಡ್ ಇಲ್ಲಿ ಬೆಡ್ ಆಕ್ಚುಲಿ ಓನರ್ದೇ ಇರೋದ್ರಿಂದ ಬೆಡ್ ಏನು ನಾವು ಮಾಡಿಲ್ಲ. ಈ ಬೆಡ್ ಬ್ಯಾಕ್ ಡಿಸೈನ್ ಮಾಡ್ಕೊಟ್ಟಿದೀವಿ. ಇದು ಒಂಥರ ಗ್ರೀನ್, ಡಾರ್ಕ್ ಗ್ರೀನ್ ಅಂಡ್ ಲೈಟ್ ಗ್ರೀನ್. ಎಸ್ ಸರ್, ಪೀಚ್ ಗ್ರೀನ್ ಅಂತ. ಅಂದ್ರೆ ನಿಮ್ಗೆ ಅದೇ ಥೀಮ್ ಅಲ್ಲಿ ಇದೆ. ಟೋಟಲ್ ಇಂಟೀರಿಯರ್ಸ್ ಎಲ್ಲದನ್ನು ಪೀಚ್ ಗ್ರೀನ್ ಥೀಮ್ ಅಲ್ಲೇ ಇದೆ. ಅಂದ್ರೆ ತುಂಬಾ ಪ್ಲೆಸೆಂಟ್ ಆಗಿ ಕಾಣುತ್ತೆ. ಅಂಡ್ ದೀಸ್ ಆಲ್ ಓಪನಬಲ್ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ಓಕೆ, ವಿತ್ ಲೈಟಿಂಗ್ಸ್ ಇದೆ ಅದು. ಎಸ್ ಸರ್, ವಿತ್ ಲೈಟಿಂಗ್ಸ್ ಇದೆ. ಓಕೆ ಓಕೆ ಓಕೆ. ಅಂಡ್ ಇಲ್ಲೊಂದು ಡ್ರೆಸ್ಸರ್ ಆಕ್ಚುಲಿ ಪ್ರಾವಿಷನ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇಲ್ಲೊಂದು ಡ್ರೆಸ್ಸರ್ ಈ ತರ ಕೊಟ್ಟಿದ್ದೀವಿ. ಸ್ಲೈಡಿಂಗ್ ಡ್ರೆಸ್ಸರ್ ಕೊಟ್ಟಿದ್ದೀವಿ ವಿತ್ ಸ್ಟೋರೇಜ್ ಇದೆ ಸರ್ ಇದರಲ್ಲಿ. ವಿತ್ ಸ್ಟೋರೇಜ್ ಇದು ಸ್ಪೇಸ್ ಸೇವಿಂಗ್ ಆಗಿರುತ್ತೆ, ನೀಟಾಗೂ ಕಾಣಿಸುತ್ತೆ. ಎಸ್ ಸರ್, ವಿತ್ ಸ್ಪೇಸ್ ಸೇವಿಂಗ್ ಆಗಿರುತ್ತೆ. ಓಕೆ, ಸೊ ಇಲ್ಲೊಂದು ವಿಂಡೋ ಟೈಪ್. ಎಸ್ ಸರ್, ಕ್ರಾಸ್ ವೆಂಟಿಲೇಷನ್ ಇದ್ದೇ ಇರುತ್ತೆ ಒಂದು ರೂಮ್ ಅಲ್ಲಿ. ಅಂದ್ರೆ ಕ್ರಾಸ್ ವೆಂಟಿಲೇಷನ್ ಕಡಿಬೇಕು, ಆ ಕಡೆಯಿಂದ ಒಂದು ಮತ್ತೆ ಈ ಕಾರ್ನರ್ ಒಂದು ವಿಂಡೋ ಇದೆ.
ಓಕೆ ಅಂಡ್ ಇಲ್ಲೊಂದು ಸ್ಮಾಲ್ ಟಿವಿ ಯೂನಿಟ್ ಕೊಟ್ಟಿದ್ದೀವಿ ಅಂಡ್ ಒಂದು ಸ್ಟಡಿ ಯೂನಿಟ್ ಇದೆ ಸರ್. ಓಕೆ ಸರ್. ನೆಕ್ಸ್ಟ್ ವಾಶ್ರೂಮ್ ಅಂದ್ರೆ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್ ಮಾಡಿ. ಡ್ರೈ ಅಂಡ್ ವೆಟ್ ಆಲ್ ದ ವಾಶ್ರೂಮ್ ಸರ್ ಓನರ್ ಹೌಸ್ ಅಲ್ಲಿ ಡ್ರೈ ಅಂಡ್ ವೆಟ್ ಬರುತ್ತೆ. ಅಂಡ್ ದೀಸ್ ವಾಶ್ರೂಮ್ ಎಲ್ಲ WPC ಡೋರ್ಸ್ ಯೂಸ್ ಮಾಡ್ತೀವಿ ಸರ್. ಅಂದ್ರೆ ವಾಟರ್ ಪ್ರೂಫ್ ಆಗಿರುತ್ತೆ. ಅಂದ್ರೆ ಎಷ್ಟು ದಿನ ಹೋದ್ರೂ ಹಾಳಾಗಲ್ಲ ನಿಮ್ಗೆ. ನಾರ್ಮಲಿ ನೀರು ಬಾಟಮ್ ಅಲ್ಲಿ ಬಿದ್ದು ಉಡ್ಡ ಆದ್ರೆ ಹೋಗ್ಬಿಡುತ್ತೆ. ಹೌದು. ದೀಸ್ ಡೋರ್ಸ್ ನಿಮ್ಗೆ ಬಾಳಿಕೆ ಬರುತ್ತೆ. ಅದನ್ನು ವುಡನ್ ಥೀಮಲ್ಲೇ ಯೂಸ್ ಮಾಡಿದ್ವಿ. ವುಡನ್ ಥೀಮಲ್ಲೇ ಯೂಸ್ ಮಾಡಿದೀವಿ. ಓಕೆ. ನೀವು ಒಳಗಡೆ ಎಂಟ್ರಿ ಆದ್ರೆ ಸರ್ ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ವಿ. 2x4 ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ವಿ. ಅಂಡ್ ಅಲ್ಲಿ ಹೈಲೈಟ್ ಮಾಡಿದ್ವಿ ಶವರ್ ಏರಿಯಾನ. ದಿಸ್ ವೆಟ್ ಏರಿಯಾ ಬರುತ್ತೆ, ಇದು ಡ್ರೈ ಏರಿಯಾ ಬರುತ್ತೆ. ಆಲ್ ಜಾಗ್ವಾರ್ ಫಿಟ್ಟಿಂಗ್ಸ್. ಸೊ ಕೆಳಗಡೆ ಲೀಕೇಜ್ ಆಗದೆ ಇರಕ್ಕೆ ಏನೆಲ್ಲ ಇದು ಮಾಡಿ ಸರ್ ಎಪಾಕ್ಸಿ ಮಾಡ್ತೀವಿ ಸರ್. ಅಂದ್ರೆ 1x1 ಟೈಲ್ಸ್ ಯೂಸ್ ಮಾಡಿದೀವಿ ಅಂದ್ರೆ ಎಲ್ಲದೂ ಎಪಾಕ್ಸಿನೇ ಮಾಡ್ಬೇಕಾಗುತ್ತೆ. ನಾವು ಟೈಲ್ಸ್ ಆಕ್ಚುಲಿ ವಾಲ್ ಕ್ಲಾಡಿಂಗ್ ಎಪಾಕ್ಸಿ ಮಾಡಿದ್ವಿ. ಸ್ಪೇಸ್ ಸರ್ಜೆಂಟ್ ಕೂಡ ಎಪಾಕ್ಸಿ ಮಾಡಿದೀವಿ. ಅಂಡ್ ಕಂಪಲ್ಸರಿ ನೀವು ಯಾವುದೇ ಪ್ಯಾಕೇಜ್ ತಗೊಳ್ಳಿ ಫ್ಲೋರಿಂಗ್ ಎಪಾಕ್ಸಿ ಮಾಡ್ಲೇಬೇಕು ಸರ್. ಅದನ್ನ ನಿಮ್ಗೆ ಲೀಕೇಜ್ ಪ್ರೂಫ್ ಇರುತ್ತೆ. ಲೈಫು ಜಾಸ್ತಿ ಇರುತ್ತೆ. ಅಂದ್ರೆ ನಾರ್ಮಲ್ ನೀವು ಗ್ರೌಟಿಂಗ್ ಮಾಡ್ಬಿಟ್ರೆ ಬೇಗ ಲೀಕೇಜ್ ಸ್ಟಾರ್ಟ್ ಆಗೋದು, ಆ ಕಡೆ ಗೋಡೆಗಳು ವೆಟ್ ಆಗೋದು, ಪಕ್ಕದ ಗೋಡೆಗಳು ಈ ತರ ಎಲ್ಲ ಆಗುತ್ತೆ. ಆದ್ರಿಂದ ಇದರಲ್ಲೆಲ್ಲ ಸ್ವಲ್ಪ ಸ್ಪೆಷಲ್ ಕನ್ಸರ್ನ್ ತಗೊಳ್ಳೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಇರುತ್ತಲ್ಲ? ಸರ್ ಹೌದು. ಇನ್ನೊಂದು ಮೇಲ್ಗಡೆ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ ಬರುತ್ತೆ ವಿತ್ ಇದನ್ನ ಒಂದ್ ಸ್ವಲ್ಪ ಹೈಲೈಟ್ ಮಾಡ್ಕೊಂಡಿದ್ವಿ ಪೇಂಟ್ ಮಾಡಿ. ಇದು ಒಂಥರ ಡಿಫರೆಂಟ್ ಆಗಿ ಕಾಣಿಸುತ್ತೆ. ಅಂದ್ರೆ ಸ್ಟೇರ್ ಕೇಸ್ ವಾಲ್ ಇದ್ದಾಗ ಹೈಲೈಟ್ ಮಾಡ್ಬೇಕಾಗುತ್ತೆ. ಇವಾಗ ಈ ವಾಲ್ ಪ್ಲೈನ್ ಆಗಿ ಇಟ್ಕೊಂಡಿದೀವಿ ಅಂದ್ರೆ ಈ ವಾಲ್ ಹೈಲೈಟ್ ಮಾಡಿದೀವಿ ಸ್ವಲ್ಪ. ಅಂದ್ರೆ ಇಲ್ಲಿ ವಾಲ್ ಪೇಪರ್ ಹಾಕೋಬಹುದು ಬೇಕು ಅಂದ್ರೆ ಈ ಲೈಟ್ಸ್ ಎಲ್ಲ ಇನ್ನ ಒಂಥರ ಸೂಪರ್ ಆಗಿ. ಸರ್ ವಾಲ್ ಲೈಟ್ಸ್ ಕೊಡ್ಲೇಬೇಕು. ಆಕ್ಚುಲಿ ಈ ಲೈಟ್ಸ್ ನಿಮ್ಗೆ ಲುಕ್ ಆಗಿ ಕಾಣುತ್ತೆ. ದಿ ಸೆಲೆಕ್ಷನ್ಸ್ ಎಲ್ಲ ಆಕ್ಚುಲಿ ನಮ್ ಡಿಸೈನರ್ಸೇ ಮಾಡ್ತಾರೆ. ಯಾಕಂದ್ರೆ ಒಂದು ಲೈನ್ ಆಗಿ ಸ್ಟ್ರೈಟ್ ಆಗಿದೆ ನೋಡಿ. ಸರ್ ಹೌದು. ದಟ್ ಅಂದ್ರೆ ಆ ಶೇಪ್ ಅಲ್ಲೇ ನಮ್ಮ ಸ್ಟೇರ್ ಕೇಸ್ ರನ್ ಆಗಿರುತ್ತಲ್ಲ ಸರ್. ಅಂಡ್ ಇನ್ಕ್ಲೂಡಿಂಗ್ ಫುಟ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ ಇದಕ್ಕೆ. ಬೇಕಾದ್ರೆ ಸೆನ್ಸರ್ ಲೈಟ್ಸ್ ಕೂಡನು ಸರ್ ಸೆನ್ಸರ್ ಪ್ರಾವಿಷನ್ಸ್ ಮಾಡಬಹುದು. ಅಂದ್ರೆ ನೀವು ಒಂದ್ಸಲ ಮೋಷನ್ ಸೆನ್ಸರ್ ಅಂತ ಹೇಳ್ತೀವಿ, ಮೂವ್ ಆದ್ರೆ ದಟ್ ಆನ್ ಆಗುತ್ತೆ, ಆ ತರನು ಮಾಡಬಹುದು. ಇದು ಸ್ಪೇಷಿಯಸ್ ಆಗಿದೆಯಲ್ಲ ಸರ್? ಸರ್ 4 ಫೀಟ್ ಇದೆ ಇದು. 4 ಫೀಟ್ ಬರುತ್ತೆ. ಸರ್ ಹೌದು 4 ಫೀಟ್ ಇದೆ. ಇಲ್ಲೂ ರೈಲಿಂಗ್ಸ್ ಎಲ್ಲ SS ಇದೆ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಅಂಡ್ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಅಂದ್ರೆ ಇಲ್ಲಿ ಇಂಟರ್ನಲ್ ಸ್ಟೇರ್ ಕೇಸ್ ಅಂದಾಗ ಒಂದ್ ಸ್ವಲ್ಪ ಲೆಪೋತ್ರ ಹಾಕಕ್ಕೆ ಕಸ್ಟಮರ್ ಎಲ್ಲ ಬೇಡ ಅದು ಅಂತ ಹೇಳ್ತಾರೆ. ಯಾಕಂದ್ರೆ ಮೇಜರ್ ವಾಶಸ್ ಇರಲ್ಲ ಇಲ್ಲಿ, ಆದ್ರಿಂದ ಈ ತರ ಕೊಡೋಣ ಅಂತ ನಾರ್ಮಲ್ ಆಗಿ ಪಾಲಿಶ್ ಗ್ರಾನೈಟ್ ಕೊಟ್ಟಿದ್ದೀವಿ ಸರ್. ಇಲ್ಲೊಂದು ಫ್ಯಾಮಿಲಿ ಲಾಂಜ್ ಇದೆ ಅಂಡ್ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಸನ್ ಬೆಡ್ರೂಮ್ ಇದೆ. ಆಕ್ಚುಲಿ ಕಿಡ್ಸ್ ಬೆಡ್ರೂಮ್ ಅಂತ ಇದೆ. ಅಂದ್ರೆ 2 ಬೆಡ್ರೂಮ್ಸ್ ಇದೆ. ಅಂಡ್ ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದೀವಿ. ಆಕ್ಚುಲಿ ಬಾಲ್ಕನಿ ಅಂದ್ರೆ ನೀವು ಕಾರ್ನರ್ ಸೈಟ್ ಅಲ್ಲಿ ಬಾಲ್ಕನಿ ಕೊಡ್ಲಿಲ್ಲ ಅಂದ್ರೆ ನೀವು ಪ್ಲಾನಿಂಗ್ ಮಾಡಿದ್ದು ವೇಸ್ಟ್ ಇರುತ್ತೆ. ಆದ್ರಿಂದ ಇಲ್ಲೊಂದು ಬಾಲ್ಕನಿ ಸಿಟ್ ಔಟ್ ಇದೆ. ಅಂಡ್ ಇಲ್ಲಿ ಫ್ರೆಂಚ್ ಟೈಪ್ ವಿಂಡೋ ಬೇಕು ಅಂತ ಹೇಳಿದ್ರು. ಡೋರ್ ಈ ತರ ನಿಮ್ಗೆ ಆ ಲುಕ್ ವೈಸ್ ಎಲ್ಲದನ್ನು ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ. ಫ್ರೆಂಚ್ ಟೈಪ್. ಸರ್ ಹೌದು. ಅಂಡ್ ಇದು ಎಲಿವೇಶನ್ ಇರೋದ್ರಿಂದ ವುಡನ್ UPVC ವಿಂಡೋ ಯೂಸ್ ಮಾಡಿದೀವಿ. ಅಂದ್ರೆ ವುಡನ್ ಕಲರ್ UPVCನೇ ವುಡನ್ ಕಲರ್ ಬರುತ್ತೆ. UPVCನೇ ವುಡನ್ ಕಲರ್ ಬರುತ್ತೆ. ಸರ್ ಹೌದು. ಅದಲ್ಲೂ ಬೇರ್ಜಾನ್ ಕಲರ್ಸ್ ಎಲ್ಲ ಬರುತ್ತಲ್ಲ? ಸರ್ ಹೌದು ಕಲರ್ಸ್. ಅಂಡ್ ಇಲ್ಲಿ ನಾವು ಲೆಪೋದ್ರಾ ಗ್ರಾನೈಟ್ ಯೂಸ್ ಮಾಡಿದ್ವಿ ಸರ್. ಅಂಡ್ ಇಲ್ಲಿ ಕ್ಲಾಡಿಂಗ್ ಮಾಡ್ಕೊಟ್ಟಿದ್ವಿ ಬಾಲ್ಕನಿ ಇರೋದ್ರಿಂದ. ಅಂಡ್ ಇಲ್ಲಿ ಸೀಲಿಂಗ್ ಎಲ್ಲ PVC ಸೀಲಿಂಗ್ ಮಾಡ್ಕೊಟ್ಟಿದ್ವಿ. ಅಂಡ್ ಪ್ರೊಜೆಕ್ಟೆಡ್ ಲೈಟ್ಸ್ ಕೊಟ್ಟಿದ್ವಿ. ಅದು ತುಂಬಾ ನಿಮ್ಗೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಬಾಲ್ಕನೀಸ್ ಅಂದಾಗ ಕ್ಲಾಡಿಂಗ್ ಇರಲೇಬೇಕು. ಅಂಡ್ ನಿಮ್ಗೆ ಎಂಟ್ರೆನ್ಸ್ ಎಲಿವೇಶನ್ ಕಾಣುತ್ತೆ. PVC ಸೀಲಿಂಗ್ ವುಡನ್ ಫಾರ್ಮೆಟ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಎಲಿಗೆಂಟ್ ಲುಕ್ ಕೊಡುತ್ತೆ. ಟೋಟಲ್ ಫ್ಲೋರಿಂಗ್ ಎಲ್ಲ ಸೇಮ್ ಇರುತ್ತೆ ಸರ್. ಇಲ್ಲಿ ಬಂದ್ರೆ ಇದೊಂದು ಫ್ಯಾಮಿಲಿ ಲಾಂಜ್ ಇದೆ. ಇಲ್ಲಿ ಲೈಬ್ರರಿ ಯೂನಿಟ್ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಲೈಬ್ರರಿ? ಸರ್. ಯೂಶುವಲಿ ಏನಂದ್ರೆ ಒಂದು ಟಿವಿ ಕ್ಯಾಬಿನ್. ಇದು ಟಿವಿ? ಸರ್ ಟಿವಿ ಕ್ಯಾಬಿನ್. ಅಂದ್ರೆ ಅದಕ್ಕೂ ಬೀಡಿಂಗ್ ಮಾಡಿದೀವಿ. ಬೀಡಿಂಗ್ ಮಾಡಿ ಹೈಲೈಟ್ ಮಾಡಿದೀವಿ. ಪ್ರೆಸೆಂಟ್ಲಿ ಅಂದ್ರೆ ಯೂನಿಟ್ಸ್ ಏನು ಮಾಡಿಲ್ಲ, ಬೇಡ ಅಂತ ಹೇಳಿದ್ರು. ಅಂಡ್ ಇಲ್ಲೊಂದು ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದೀವಿ. ಫಾಲ್ ಸೀಲಿಂಗ್ ಆಕ್ಚುಲಿ ಇದನ್ನ ನೀವು ವುಡನ್ ಗ್ರೈನ್ಸ್ ಮಾಡಿದೀವಿ ಪೇಂಟ್. ಅಲ್ಲಿ ಲುಕ್ ವೈಸ್ ಚೆನ್ನಾಗಿ ಕೊಡುತ್ತೆ. ಸೇಮ್ UPVC ವಿಂಡೋ ಯೂಸ್ ಮಾಡಿದೀವಿ ಇಲ್ಲೂ. ಅಂಡ್ ಇಲ್ಲಿ ಬಂದ್ರೆ ಸರ್ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸರ್ ಇದು ಮೈನ್ ಮಾಸ್ಟರ್ ಬೆಡ್ರೂಮ್ ಆಕ್ಚುಲಿ. ಇಲ್ಲಿ ಎಂಟ್ರಿ ಆದ್ರೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ಬಿಗ್ಗರ್ ವಾರ್ಡ್ರೋಬ್ ಇದೆ. ಅಗೇನ್ ಒಂದು ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ಸ್ ಇದೆ. ಅಂಡ್ ಇದು ಅರೌಂಡ್ 200 ಸ್ಕ್ವೇರ್ ಫೀಟ್ ಅಬೋವ್ ಬರುತ್ತೆ. 200 ಸ್ಕ್ವೇರ್ ಫೀಟ್ ಅಬೋವ್? ಸರ್ ಮಾಸ್ಟರ್ ಬೆಡ್ರೂಮ್. ಅಂಡ್ ಪೇಂಟ್ ಎಲ್ಲ ಲೈಟ್ ಕಲರ್ಸೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವು ಇಂಟೀರಿಯರ್ಸ್ ಮಾಡಿದಾಗ ಅದು ಹೈಲೈಟ್ ಆಗುತ್ತೆ. ಅಂಡ್ ಈ 2 ಬೆಡ್ರೂಮ್ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ಸ್ ಇದೆ. ಸರ್ ಹೌದು. ಅಂದ್ರೆ ವಾಕಿನ್ ವಾರ್ಡ್ರೋಬ್ಸ್ ಅಲ್ಲಿ ನಮಗೆ ನೋಡಿ ಇಲ್ಲೂ ಒಂದು ಬಿಗ್ಗರ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ವಿತ್ ಸ್ಟಡಿ ಯೂನಿಟ್ ಇದೆ. ಅಂಡ್ TV ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ರೆ ಒಂದು ವಾಕಿನ್ ವಾರ್ಡ್ರೋಬ್ ಬಂದ್ರೆ ಇಲ್ಲೂ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಇದಕ್ಕೂ ಡೋರ್ ಪ್ರೊವೈಡ್ ಮಾಡಿ? ಸರ್ ಡೋರ್ ಬೇಕು ಅಂತ ಕೇಳಿದ್ರು. ಆಕ್ಚುಲಿ ಒಬ್ಬೊಬ್ರು ಕನ್ಸೀಲ್ ಡೋರ್ ಮಾಡ್ಕೊತಾರೆ, ಒಬ್ಬೊಬ್ರು ಓಪನ್ ಬಿಟ್ಕೋತಾರೆ. ಇಲ್ಲೂ ಡೋರ್ ಪ್ರೊವಿಷನ್ ಮಾಡಿದೀವಿ. ಅಂಡ್ ಇಲ್ಲೊಂದು ಡ್ರೆಸ್ ಕೊಟ್ಟಿದ್ದೀವಿ ಸರ್. ಅದು ಲೈಟಿಂಗ್ ಬರುತ್ತೆ ಅದು? ಸರ್ ವಿತ್ LED ಲೈಟ್ಸ್. ಆಕ್ಚುಲಿ 3 ಕಲರ್ಸ್ ಬರುತ್ತೆ. ವಿತ್ LED ಲೈಟಿಂಗ್ ಇರುತ್ತೆ. ಇಲ್ಲೂ ಅಂದ್ರೆ ಒಂದು ವಾಶ್ರೂಮ್ ಇದೆ ಸರ್.
ಇದು ಡ್ರೈ ವೆಟ್ ಕಾನ್ಸೆಪ್ಟ್. ಓಕೆ, ಎಲ್ಲ ರೂಮಲ್ಲೂ ಡ್ರೈ ವೆಟ್ ಕಾನ್ಸೆಪ್ಟೇ ಎಸ್ ಸರ್, ಹೌದು. ಅಂದ್ರೆ ನಿಮ್ಗೆ ಟೈಲ್ ಪ್ಯಾಟರ್ನ್ ಮಾಡ್ತೀವಿ ಇಲ್ಲಿ. ಲೈಕ್ ಅಂದ್ರೆ ನೋಡಿ, ನಿಮ್ಗೆ ಒಂದೇ ಕಲರ್ ಇಲ್ಲ, ಆ ಕಡೆ ಬೇರೆ ಕಲರ್ ಇದೆ, ಇಲ್ಲಿ ಲೆಡ್ಜ್ ವಾಲ್ ಬೇರೆ ಕಲರ್ ಇದೆ, ಅಂಡ್ ಆಲ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಸೊ ಟೋಟಲ್ ಆಗಿ ಎಷ್ಟಿದೆ ಸರ್ ಇದು ಏರಿಯಾ? ಸರ್ ಇದು 6x8 ಇದೆ. 6x8 ಇದೆ. ಅಂಡ್ ಬಾತ್ರೂಮ್ಸ್ 6x8 ಇದೆ. 6x8 ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್ ರೂಮ್ಸ್, ಬಾತ್ರೂಮ್, ಯಾವ್ದು ಜಾಗ ವೇಸ್ಟ್ ಆಗಿಲ್ಲ. ಎಸ್ ಸರ್, ನೀಟಾಗಿ ಯುಟಿಲೈಸ್ ಮಾಡಿ. ಇಲ್ಲೊಂದು ಕಿಡ್ಸ್ ಬೆಡ್ರೂಮ್ ಮಾಡ್ಕೊಂಡಿದೀವಿ. ಅಂದ್ರೆ ಕಿಡ್ಸ್ ಬೆಡ್ರೂಮ್ ಒಂದ್ ಸ್ವಲ್ಪ ಕಿಡ್ಸ್ ಥೀಮ್ ಅಲ್ಲೇ ಇಟ್ಕೊಂಡಿದೀವಿ. ಲೈಕ್ ದಟ್ ಅಂದ್ರೆ ಆಕ್ಚುಲಿ ಅವ್ರ ಡಾಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಅವ್ರ ಡಾಟರ್ ಇದಾರೆ, ಆ ಥೀಮ್ ಎಲ್ಲ ಒಂದ್ ಸ್ವಲ್ಪ ನಿಮ್ಗೆ ಲೀವ್ಸ್, ಫ್ಲವರ್ಸ್ ಆ ತರ ಇಟ್ಕೊಂಡು ಲ್ಯಾಮಿನೇಟ್ ಹಾಕಿದೀವಿ ವಾರ್ಡ್ರೋಬ್ಗೆಲ್ಲ. ಅಲ್ಲಿ ಇಲ್ಲೊಂದು ವಾರ್ಡ್ರೋಬ್ ಇದೆ, ಇಲ್ಲೊಂದು ವಾಕಿಂಗ್ ಇದೆ, ಮತ್ತೆ ಇಲ್ಲೊಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದೀವಿ. ಕ್ವೀನ್ ಸೈಜ್ ಕಾಟ್? ಎಸ್ ಸರ್, ಕ್ವೀನ್ ಸೈಜ್ ಕಾಟ್. ಇದು ಅಟ್ಯಾಚ್ ಬರುತ್ತಲ್ಲ ಇದು? ಎಸ್ ಸರ್, ಹೌದು. ವಿತ್ ಅಟ್ಯಾಚ್ ಬರುತ್ತೆ, ಅಂದ್ರೆ ಸ್ಟೋರೇಜ್ ಬರುತ್ತೆ ಒಳಗಡೆ. ಸ್ಟೋರೇಜ್ ಬರುತ್ತೆ. ಮತ್ತೆ ಇಲ್ಲಿ ಕುಶನಿಂಗ್ ಕೊಟ್ಟಿದ್ದೀವಿ. ಈ ವಾರ್ಡ್ರೋಬ್ ಕಲರ್ಸ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿ ವಾಲ್ ಪೇಪರ್ ಹಾಕಿದೀವಿ. ಓಕೆ ಓಕೆ ಓಕೆ. ದಟ್ ಥೀಮ್ ವಿಲ್ ಬಿ ಸೇಮ್ ಬರುತ್ತೆ. ಮತ್ತೆ ಇಲ್ಲೊಂದು ಸ್ಟಡಿ ಯೂನಿಟ್ ಕೊಟ್ಟಿದ್ದೀವಿ. ಎಸ್ ಸರ್, ಹೌದು. ಇಲ್ಲಿ ಬಂದ್ರೆ ಒಂದು ವಾಕಿನ್ ವಾರ್ಡ್ರೋಬ್ ಇದೆ. ಅಗೈನ್ ಇಲ್ಲೊಂದು ಮತ್ತೆ ವಾರ್ಡ್ರೋಬ್ ಸ್ಟೋರೇಜ್ ಬರುತ್ತೆ. ಮತ್ತೆ ಲೈಟಿಂಗ್ಸ್ ಎಲ್ಲ ಪ್ರಾವಿಷನ್ ಮಾಡೇ ಇರ್ತೀವಿ ಸರ್. ಲೈಟಿಂಗ್ಸ್ ಎಲ್ಲ ಕಡೆ ಪ್ರಾವಿಷನ್? ಎಸ್ ಸರ್. ಅಂದ್ರೆ ನಮ್ಗೆ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್ ಕೊಡೋದ್ರಿಂದ ನಿಮ್ಗೆ ಎಲೆಕ್ಟ್ರಿಕಲ್ ಕಾಸ್ಟಿಂಗ್ ಬರಲ್ಲ. ಹೌದು. ಮೇಜರ್ಲಿ ಎಲ್ಲಾ ವೈರಿಂಗು ನಾವೇ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇಫ್ ಓನ್ಲಿ ಒಬ್ರು ಬಿಲ್ಡರ್ ಮಾಡಿ ಇನ್ನೊಬ್ರು ಇಂಟೀರಿಯರ್ಸ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಮತ್ತೆ ಎಲೆಕ್ಟ್ರಿಕಲ್ ಕಾಸ್ಟಿಂಗ್ ಕೊಡ್ತಾರೆ. ಬಟ್ ನಮ್ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಇನ್ಕ್ಲೂಡ್ ಇರುತ್ತೆ. ಓಕೆ. ಇಲ್ಲೊಂದು ಅಗೇನ್ ಸೇಮ್ ಡ್ರೈ ಅಂಡ್ ವೆಟ್ ಕಾನ್ಸೆಪ್ಟ್, ಅಟ್ಯಾಚ್ ಬಾತ್ರೂಮ್ಸ್. ಓಕೆ, ಇದು ಫ್ಲೋರ್ ಟು ಸೀಲಿಂಗ್ ತನಕ ಟೈಲ್ಸ್? ಎಸ್ ಸರ್, ಆಲ್ ಬಾತ್ರೂಮ್ ಫ್ಲೋರ್ ಟು ಸೀಲಿಂಗ್ ವರೆಗೂ ಇದೆ. ಅಂಡ್ ಎಲ್ಲವೂ ಥೀಮ್ ಮ್ಯಾಚ್ ಬೇರೆ ತರ ಇದೆ. ಟೈಲ್ಸ್ ಥೀಮ್ ಅಲ್ಲಿ ಬೇರೆ ಬೇರೆ ತರ ಇದೆ. ಸೊ ಈ ಫ್ಲೋರ್ ಅಲ್ಲಿ ಇಷ್ಟು ಪ್ಲಾನ್ ಮಾಡಿದ್ದೀರಾ? ಎಸ್. ಮತ್ತೆ ಇಲ್ಲಿ ಸರ್ ಇದು ಓಪನಬಲ್ ಅವರೇ ಕೇಳಿದ್ರ ಅಥವಾ ಲೈಕ್ ವೆಂಟಿಲೇಷನ್ ಪರ್ಪಸ್ಗೆ? ಇಲ್ಲ ಸರ್, ಇಲ್ಲಿ ಆಕ್ಚುಲಿ ಆ ಕಡೆ ಈ ಕಡೆ ಸ್ಟ್ರಕ್ಚರಲ್ ಕಾಲಮ್ ಬಂದಿರೋದ್ರಿಂದ ಈ ಏರಿಯಾ ಒಂಥರ ಎಂಟಿ ಆಗಿ ಕಾಣ್ತಾ ಇತ್ತು. ಓಕೆ. ಅದನ್ನ ನಾವೇನಾದ್ರೂ ಫಿಲ್ ಮಾಡಬೇಕು ಅಂತ ಆಕ್ಚುಲಿ ಇಲ್ಲಿ ಒಂದು MS ಫ್ಯಾಬ್ರಿಕೇಶನ್ಸ್ ಮಾಡಿ ಆ ಡಿಸೈನ್ ಪ್ಯಾಟರ್ನ್ಗೆ ಇಲ್ಲಿ ಆಕ್ಚುಲಿ ಆ ಹಾರಿಜಾಂಟಲ್ಸ್ ಏನಿದೆ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಗ್ರಾಸ್ ಇಡೋ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಅಂದ್ರೆ ನೆಕ್ಸ್ಟ್ ಇನ್ನೂ ಅದು ಪ್ರಾವಿಷನ್ ಮಾಡಬೇಕು. ಪ್ರಾವಿಷನ್ ಮಾಡಬಹುದು. ಎಸ್ ಸರ್. ಓಕೆ. ಸೊ ಇವಾಗ ಲೈಟ್ ಇಲ್ಲ ಅಂದ್ರೆ ಎಷ್ಟು ಬೆಳಕು ಬರ್ತಿದೆ ನೋಡಿ ಅದೇ. ಎಸ್ ಸರ್, ನಿಮ್ಗೆ OTS ಕಂಪಲ್ಸರಿ ಆಗ್ಬಿಟ್ಟಿದೆ ಆಲ್ ದ ಪ್ರಾಜೆಕ್ಟ್ಸ್ ಇವಾಗ. ಹೌದು. ಲೈಕ್ ಅಂದ್ರೆ ನಿಮ್ಗೆ ಸ್ಕೈ ಟು ಓಪನಿಂಗ್ ಇರಲೇಬೇಕು. ಇಲ್ಲಿ ಬಂದ್ರೆ ಸರ್ ಇದು ಡಬಲ್ ವೈಟ್ ಹೈಟ್ ಇರೋದ್ರಿಂದ ವಾಲ್ ಪೇಪರ್ ಆಗಿ ಹೈಲೈಟ್ ಮಾಡಿದ್ದೀವಿ. ಓಕೆ, ವಾಲ್ ಪೇಪರ್ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಆಕ್ಚುಲಿ. ಎಸ್ ಸರ್, ಅಂದ್ರೆ ಹೈಲೈಟ್ ಆಗಿ ಕಾಣುತ್ತೆ ನಿಮ್ಗೆ. ಅಂದ್ರೆ ನಾರ್ಮಲ್ ಆಗಿ ವಾಲ್ ಪೇಪರ್ ನೀವು ಸಜೆಸ್ಟಬಲ್ ಅಲ್ಲ, ಯಾಕೆಂದ್ರೆ ಆ ಬಾಳಿಕೆ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಸ್ಟಮರ್ಗೆ ಬಜೆಟ್ ಫ್ರೆಂಡ್ಲಿನೂ ಬೇಕಾಗುತ್ತೆ, ಚೆನ್ನಾಗೂ ಕಾಣಬೇಕಾಗುತ್ತೆ. ಅವಾಗ ನೀವು ಇದನ್ನ ಹಾಕಿಸ್ಕೊಂಡು ಇನ್ ಫ್ಯೂಚರ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ವಾಷಬಲ್ ಆಗಿರುತ್ತೆ ಇದು? ಎಸ್ ಸರ್, ವಾಷಬಲ್, ಕ್ಲೀನಬಲ್ ಇರುತ್ತೆ. ಓಕೆ ಓಕೆ. ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಅನ್ನೋದ್ರ ಒಂದು 5 years ಬೋರ್ ಆಯ್ತು, ಬೇರೆ ಏನಾದ್ರು ಚೇಂಜ್ ಮಾಡ್ಕೋಬಹುದು, ಈಸಿಲಿ ಚೇಂಜ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಇಲ್ಲಿ ಟೆರೇಸ್ ಇದೆ ಸರ್. ಈ ಟೆರೇಸ್ ಅಲ್ಲಿ ಆಕ್ಚುಲಿ ಒಂದು ಮ್ಯಾಂಗ್ಳೂರ್ ಟೈಲ್ ಸಿಟ್ ಔಟ್ ಮಾಡ್ಕೊಟ್ಟಿದ್ದೀವಿ. ವಿತ್ ಒಂದು ಸ್ಮಾಲ್ ರೂಮ್ ಇದೆ. ಇಲ್ಲೂ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ? ಎಸ್ ಸರ್, ಶಾಂಡ್ಲಿಯರ್ ಲೈಟ್ ಎಲ್ಲ. ಅಂದ್ರೆ OTS ಅಲ್ಲಿ ಕಂಪಲ್ಸರಿ ಕೊಡಲೇಬೇಕು. ಇಲ್ಲಿ ನಾರ್ಮಲಿ ಹಾರ್ಡ್ವುಡ್ ಡೋರೇ ಕೊಟ್ಟಿದ್ದೀವಿ, ಮತ್ತೆ ಒಂದು ಸೇಫ್ಟಿ ಗೇಟ್ ಮಾಡ್ಕೊಟ್ಟಿದ್ದೀವಿ ಟೆರೇಸ್ಗೆ. ಇಲ್ಲಿ ಎಂಟ್ರಿ ಆದ್ರೆ ಯೂಸ್ ಮಾಡಿದ್ದೀರಾ? ಎಸ್ ಸರ್, HPL ಯೂಸ್ ಮಾಡಿದ್ದೀವಿ. ಇಲ್ಲಿ ಎಂಟ್ರಿ ಆದ್ರೆ ಅಗೇನ್ ಇಲ್ಲೂ ನಾವು ಗ್ಲಾಸ್ ವಿತ್ SSA ಕೊಟ್ಟಿದ್ದೀವಿ. ಯಾಕೆಂದ್ರೆ ಎಲಿವೇಶನ್ ಅಲ್ಲಿ ಪ್ರಾವಿಷನ್ ಹಾಗೆ ಕೊಟ್ಟಿದ್ವಿ ನಾವು, ಅದರಿಂದ ಗ್ಲಾಸ್ ವಿತ್ SSA ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಅಂಡ್ ಇಲ್ಲಿ ಟೋಟಲ್ ಟೆರೇಸ್ ಟೈಲಿಂಗ್ ಮಾಡಿದ್ದೀವಿ ಸರ್. ದಟ್ ನಿಮ್ ಪ್ಯಾಟರ್ನ್ ಹೇಗೆ ಅಂದ್ರೆ ವುಡನ್ ಥೀಮ್ ಅಲ್ಲಿ ವಿತ್ ಒಂದ್ ಸ್ವಲ್ಪ ಡಿಸೈನ್ ಪ್ಯಾಟರ್ನ್, ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಅಂಡ್ ಮ್ಯಾಂಗ್ಳೂರ್ ಟೈಲ್ಸ್ ಮಾಡ್ಕೊಟ್ಟಿದ್ದೀವಿ. ಅಂದ್ರೆ ನಿಮ್ಗೆ ಆಡ್ ಆನ್ ಅಂತ ಹೇಳಿದ್ನಲ್ಲ ನಾನು ಅವಾಗಲೇ, ದೀಸ್ ಆಲ್ ಸ್ಮಾಲ್ ಆಡ್ ಆನ್ಸ್ ಬರುತ್ತೆ ಕಸ್ಟಮರ್ಗೆ. ಸೊ ಇಲ್ಲಿ ಲೈಕ್ ಕೂಲಿಂಗ್ ಎಫೆಕ್ಟ್ಗೆ ವಾಟರ್ ಪ್ರೂಫಿಂಗ್ ಆ ಥರ ಏನಾದ್ರು? ಎಸ್ ಸರ್, ಇದ್ರ ಕೆಳಗಡೆ ಟೆರೇಸ್ ಯಾವಾಗ್ಲೂ ಬಾಟಮ್ ಅಲ್ಲಿ ವಾಟರ್ ಪ್ರೂಫಿಂಗ್ ಮಾಡಿದ್ಮೇಲೆ ನಾವು ಸ್ಕ್ರೀಟ್ ಕಾಂಕ್ರೀಟ್ ಮಾಡಿದ್ರು ವಾಟರ್ ಪ್ರೂಫಿಂಗ್ ಮಾಡ್ತೀವಿ. ಟೈಲಿಂಗ್ ಬಿಫೋರ್ ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ. ಆಮೇಲೆ ಟೆರೇಸ್ ಅಲ್ಲಿ ಮೇಜರ್ಲಿ ಟೈಲ್ ಹಾಕ್ಬೇಕಾದ್ರೆ ಗ್ರೌಟಿಂಗ್ ಮಾಡಲೇಬಾರ್ದು. ಯಾಕೆಂದ್ರೆ ನಿಮ್ಗೆ ಮೇಜರ್ ವಾಟರ್ ಲೀಕೇಜ್ ಆಗೋದಿಲ್ಲೇನೆ. ಆದ್ರಿಂದ ಎಲ್ಲದೂ ಎಪಾಕ್ಸಿ ಜಾಯಿಂಟ್ ಇರುತ್ತೆ. ಎಪಾಕ್ಸಿ ಜಾಯಿಂಟ್ ಬರುತ್ತೆ. ಎಸ್ ಸರ್, ಸ್ಪೇಸರ್ ಜಾಯಿಂಟ್ ಕೊಟ್ಟು ಎಪಾಕ್ಸಿ ಫಿಲ್ಲಿಂಗ್ ಮಾಡಲೇಬೇಕು. ಓಕೆ ಸರ್, ಇಲ್ಲೊಂದು ರೂಮ್ ಬರುತ್ತಾ? ಎಸ್ ಸರ್, ಇಲ್ಲೊಂದು ಸ್ಮಾಲ್ ರೂಮ್ ಮಾಡ್ಕೊಟ್ಟಿದೀವಿ. ಅಂದ್ರೆ ಟ್ಯಾಂಕ್ ರೂಮ್ ಅಂತ ಬಂದಾಗ ಸುಮ್ಮನೆ ಅದನ್ನ ಜಾಗ ವೇಸ್ಟ್ ಯಾಕೆ ಮಾಡಬೇಕು ಅಂತ ಒಂದು ಸ್ಮಾಲ್ ಬೆಡ್ರೂಮ್ ತರ ಮಾಡ್ಕೊಟ್ಟಿದೀವಿ. ಓಕೆ ಓಕೆ ಓಕೆ. ಅದೇ ಸೇಮ್ ಎಲ್ಲ ಮೆಟೀರಿಯಲ್ಸು ಸೇಮ್ ಇರುತ್ತೆ. ಓಕೆ. ಸೊ
ಸೊ ಈ ಕಡೆ ಒಂದು ಒಂದು ಟಾಯ್ಲೆಟ್ ಇದೆ ಸರ್. ಒಂದು ಟಾಯ್ಲೆಟ್ ಬರುತ್ತೆ, ಮತ್ತೆ ವಾಷಿಂಗ್ ಏರಿಯಾ, ಮತ್ತೆ ಇಲ್ಲೆಲ್ಲ ಬಟ್ಟೆ ಹಾಕೊಳ್ಳೋದಕ್ಕೆ ಅವ್ರಿಗೆ, ಅಂಡ್ ಮೇಲ್ಗಡೆ ಟ್ಯಾಂಕ್ ಹತ್ರ ಹೋಗೋದಕ್ಕೆ ಒಂದು ಲ್ಯಾಡರ್. ಓಕೆ. ಅಂಡ್ ಇಲ್ಲೊಂದು ಇದೆಲ್ಲ WPC ಡೋರೇ ಬರುತ್ತೆ. ಇಲ್ಲಿ ನಾರ್ಮಲಿ 7 feet 8 ಟೈಲ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಅಂದ್ರೆ ಪ್ರಾವಿಷನ್ ನಿಮಗೆ ಒಂದು ಬಾತ್ರೂಮ್ ಅಂತ ಬಂದ್ಮೇಲೆ ಎಲ್ಲ ಇನ್ಕ್ಲೂಡ್ ಇರುತ್ತೆ ಸರ್. ಓಕೆ ಓಕೆ. ಅಂಡ್ ಇಲ್ಲೂ ಮ್ಯಾಂಗ್ಳೂರ್ ಟೈಲ್ಸ್ ಅಂದ್ರೆ ಟಾಪ್ ಮ್ಯಾಂಗ್ಳೂರ್ ಟೈಲ್ಸ್, ಬಾಟಮ್ ಫಿನಿಶ್ ಟೈಲ್ಸ್, ಡಬಲ್ ಟೈಲ್ಸ್ ಹಾಕೊಟ್ಟಿದ್ದೀವಿ. ಅಂದ್ರೆ ಇದೆಲ್ಲದನ್ನು ಇನ್ಕ್ಲೂಡ್ ಮಾಡಿ ಈ ಪ್ರಾಜೆಕ್ಟ್ ಅಲ್ಲಿ ಆಕ್ಚುಲಿ ನಮ್ದು ಎಂಡ್ ಟು ಎಂಡ್ ಅಪ್ ಟು ಹ್ಯಾಂಡ್ ಓವರ್ ವರ್ಗುನು ಕಸ್ಟಮರ್ ಇನ್ವಾಲ್ವ್ಮೆಂಟ್ ಫಾರ್ ದ ಸೆಲೆಕ್ಷನ್ ಓನ್ಲಿ. ಮಿಕ್ಕಿದೆಲ್ಲದನ್ನು ನಾವೇ ಮಾಡ್ಕೊಂಡಿದ್ದೀರಾ. ಓಕೆ ಸರ್, ಸೂಪರ್. ಇವಾಗ ಕೆಳಗಿಂದ ಮೇಲ್ಗಡೆ ಕೂಡ ಪ್ರಾಜೆಕ್ಟ್ ತೋರಿಸಿದ್ರಿ, ಸೂಪರ್ ಆಗಿ ಬಂದಿದೆ. ಯೂಶಲಿ ಎಲ್ಲ ಪ್ರಾಜೆಕ್ಟ್ಸ್ ನೀವು ಅದೇ ಥರನೇ ಮಾಡಿರ್ತೀರಾ. ತುಂಬ ಜನ ಕೇಳ್ಬೋದು, ಲೈಕ್ ನೀವು ಬರೀ ಬ್ಯಾಂಗ್ಳೂರ್ ಮಾತ್ರ ಕನ್ಸ್ಟ್ರಕ್ಷನ್ ಮಾಡ್ತಾ ಇರಾ ಅಥವಾ ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಅಂತ, ಅದ್ರ ಬಗ್ಗೆ? ಇಲ್ಲ ಸರ್, ಕನ್ಸ್ಟ್ರಕ್ಷನ್ ಆಕ್ಚುಲಿ ಬೆಂಗಳೂರು, ತುಮಕೂರು, ಮೈಸೂರು ಮಾತ್ರ ಮಾಡ್ತಾ ಇದ್ದೀವಿ. ಲೈಕ್ ದಟ್ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಲೈಕ್ ದಟ್ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ್, ಇದರ ಸರೌಂಡಿಂಗ್ಸ್, ನಿಯರ್ ಬೈ ಸರೌಂಡಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅಂಡ್ ಇಂಟೀರಿಯರ್ಸ್ ಬಂದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಇಂಟೀರಿಯರ್ಸ್ ಮಾಡ್ತಾ ಇದ್ದೀವಿ. ಓಕೆ. ಸಪೋಸ್ ಯಾವ್ದಾದ್ರು ಒಂದು ಫ್ಲಾಟ್ಸ್ ಇದೆ, ಇಂಟೀರಿಯರ್ ಮಾಡಬೇಕು ಅಂದ್ರೆ ಅದು ಮಾಡ್ತೀರಾ? ಎಸ್ ಸರ್, ಡೆಫಿನೆಟ್ಲಿ. ಅಂದ್ರೆ ನಮ್ದು ಇಂಟೀರಿಯರ್ಸ್ ಅಂತ ಹೇಳಿದಾಗ ನಮ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಮಾತ್ರ ಇಂಟೀರಿಯರ್ಸ್ ಮಾಡೋದಿಲ್ಲ. ಅಂದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡು ಬೇಕಾದ್ರೆ ಇಂಟೀರಿಯರ್ಸ್ ನಮ್ಮ ಹತ್ರ ಬರ್ಬೋದು. ಓಕೆ. ಆತರ ಎರಡು ಸರ್ವಿಸ್ ಇದೆ ನಮ್ಮ ಕಡೆ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಮನೆ ಕಟ್ಟಬೇಕಂತ ಪ್ಲಾನ್ ಮಾಡಿದ್ರೆ ನಿಮ್ನ ಮೀಟ್ ಆಗೋದು ಪ್ರೊಸೀಜರ್ ಯಾವ ತರ ಇರುತ್ತೆ ಸರ್? ಸರ್, ನಮ್ದು ಆಫೀಸ್ ಆಕ್ಚುಲಿ RR ನಗರದಲ್ಲಿ ಒಂದಿದೆ ಅಂಡ್ ಯಲಹಂಕದಲ್ಲಿ ಒಂದಿದೆ. ಎರಡು ಕಡೆನೂ ಮೀಟ್ ಆಗ್ಬೋದು ನೀವು. ಎರಡು ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್, ಆಕ್ಚುಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಂಡ್ ನಮ್ದು ನಂಬರ್ ಏನಿದೆ ಇವಾಗ ನಿಮ್ಮ ಡಿಸ್ಪ್ಲೇ ಅಲ್ಲಿ, ಆ ನಂಬರಿಗೆ ಕಾಲ್ ಮಾಡಿದ್ರು ನೀವು ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು. ಅಂಡ್ ನೀವು ಒಂದು ಟೆಕ್ನಿಕಲ್ ಮೀಟಿಂಗ್ ತಗೊಳ್ಳಿ. ಯಾಕೆಂದ್ರೆ ಒಬ್ರು ಕಸ್ಟಮರ್ ಕಟ್ಟೋದಕ್ಕಿಂತ ಮುಂಚೆ ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದೀವಿ, ಏನೇನ್ ಸ್ಪೆಸಿಫಿಕೇಶನ್ಸ್ ಇದೆ, ಅಂಡ್ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಅಂಡ್ ನಿಮ್ಗೆ ಪ್ರಾಜೆಕ್ಟ್ ಅಲ್ಲಿ ಇನ್ಕ್ಲೂಡ್ ಏನು, ಎಕ್ಸ್ಕ್ಲೂಡ್ ಏನು, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅದೆಲ್ಲದನ್ನು ಟೋಟಲ್ ಒಂದು ಮೀಟಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಓಕೆ ಆದ್ರೆ ನಮಗೆ ಪ್ರಾಜೆಕ್ಟ್ ಕೊಡಿ ಸರ್. ಓಕೆ ಸರ್, ಸೂಪರ್. ನೀವು ಬರೀ ಲೈಕ್ ಇಂಡಿಪೆಂಡೆಂಟ್ ಹೌಸಸ್ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತೀರಾ ಅಥವಾ ಎಲ್ಲಿ? ಸರ್, ಇಂಡಿಪೆಂಡೆಂಟ್ ಅಂದ್ರೆ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂಡ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಮಾಡ್ತೀವಿ, ರಿನೋವೇಷನ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ರಿನೋವೇಷನ್ ಮಾಡ್ತೀವಿ? ಎಸ್ ಸರ್, ಹೌದು ಸರ್. ನಿಮ್ಮ ಹತ್ರ ಪ್ಯಾಕೇಜಸ್ ಅಂತ ಬಂದ್ರೆ ಲೈಕ್ ಟೈಪ್ಸ್ ಇದೆಯಾ, ಯಾವ ಥರ ಸರ್? ಸರ್, ನಮ್ಮ ಹತ್ರ ಪ್ಯಾಕೇಜಸ್ ಇದೆ. ಲೈಕ್ ದಟ್ ನಮ್ ಮೆನಿ ಪ್ಯಾಕೇಜಸ್ ಅಂತಾನು ಕೊಡ್ಬೋದು. ಲೈಕ್ ಸ್ಟ್ರಕ್ಚರಲ್ ಪ್ಯಾಕೇಜ್ ಅಂತಾನು ಒಂದು ಮಾಡ್ಕೊಂಡಿದೀವಿ. ಅಂದ್ರೆ ಅಪ್ ಟು ಪ್ಲಾಸ್ಟಿಂಗ್ ಸ್ಟೇಜ್ ವರೆಗೂ ನಮ್ಮ ಪ್ಯಾಕೇಜ್ ಇರುತ್ತೆ. ಆಮೇಲೆ ಕಸ್ಟಮರ್ ಸೆಲೆಕ್ಷನ್ಸ್ ಹೇಗ್ ಬೇಕಾದ್ರೂ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಅದರ್ ದೆನ್ ಟೋಟಲ್ ಕಂಪ್ಲೀಷನ್ ಪ್ಯಾಕೇಜ್ ಅಂದ್ರೆ ಬೇಸಿಕ್ ಇಂದ ಹಿಡಿದು ಬೇಸಿಕ್, ಸ್ಟ್ಯಾಂಡರ್ಡ್, ಪ್ರೀಮಿಯಂ ಪ್ಲಸ್ ಅಂಡ್ ಲಕ್ಸುರಿ ಅಂತ ಪ್ಯಾಕೇಜಸ್ ಇದೆ. ಅಂದ್ರೆ ಎಲ್ಲಾ ಪ್ಯಾಕೇಜಸ್ ಅಲ್ಲೂ ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್ಸ್ ಇರುತ್ತೆ. ಅಂಡ್ ಕಸ್ಟಮರ್ ಇಲ್ಲ ನನ್ಗೆ ಇದೇ ರಿಕ್ವೈರ್ಮೆಂಟ್, ನನ್ಗೆ ಹಿಂಗೆ ಬೇಕು ಅಂತ ಬಂದ್ರೆ ಅವ್ರ ರಿಕ್ವೈರ್ಮೆಂಟ್ಗೆ ಕಸ್ಟಮೈಸ್ ಮಾಡಿ ನಾವು ಪ್ಯಾಕೇಜ್ ರೆಡಿ ಮಾಡ್ಕೊಡ್ತೀವಿ. ಅಂದ್ರೆ ಆ ಪ್ರೈಸಿಂಗ್ ಫಿಕ್ಸ್ ಮಾಡಿ ಈ ಪ್ರೈಸಿಂಗ್ ಅಲ್ಲಿ ನಿಮ್ಗೆಲ್ಲ ವರ್ಕೌಟ್ ಮಾಡಿ ಈ ಪ್ಯಾಕೇಜ್ ಅಲ್ಲಿ ಮಾಡ್ಬೋದು ಅಂತ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್.